ಓಂ ಶಾಂತಿ. ಇವತ್ತಿನ ವಿಷಯ ವಿಚಾರ ಸಾಗರ ಮಂಥನ ಮಾಡಲಿಕ್ಕೆ ಬಾಬಾ ವಿಷಯವನ್ನು ಕೊಟ್ಟಿರುವಂಥದ್ದು ಅನ್ನದಂತೆ ಮನ ಅಂತ. ಅನ್ನ ಅಂತಂದ್ರೇನು? ಆಹಾರ. ಆಹಾರ ಯಾವುದಕ್ಕೆ ಬೇಕು? ಯಾವುದಕ್ಕೆ ಬೇಕು? ದೇಹಕ್ಕೆ ಬೇಕು ಅಲ್ವಾ? ಅಂದ್ರೆ ಶರೀರ ಹೇಳುವಂತ ಒಂದು ಸಾಧನ ಇದೆ, ಅದನ್ನ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಏನ್ ಬೇಕಾಗ್ತದೆ? ಆಹಾರ ಬೇಕಾಗ್ತದೆ. ಆ ಆಹಾರವನ್ನು ಯಾರು ಕೊಡಬೇಕಾಗ್ತದೆ? ಆ ಶರೀರದ ಮಾಲೀಕ ಯಾರಿದ್ದಾನೆ ಅವನೇ ಕೊಡಬೇಕಾಗ್ತದೆ. ಆ ಆಹಾರ ಯಾವುದನ್ನ ಮಾಲೀಕ ಕೊಡ್ತಾನೋ ಅದರ ಆಧಾರದ ಮೇಲೆ ಅವನ ಶರೀರ ಅಥವಾ ಉಳಿದಿರುವಂತ ಕರ್ಮೇಂದ್ರಿಯಗಳು ಅವನ ಕಂಟ್ರೋಲಲ್ಲಿ ಇರ್ತಾವೆ. ಜೈಸಾ ಅನ್ ವೈಸಾ ಮನ್. ಉದಾಹರಣೆಗೆ ನಿಮ್ಮ ಹತ್ರ ಒಂದು ಬಿಳಿ ಬಟ್ಟೆ ಇದೆ. ಯಾವ ಬಟ್ಟೆ ಇದೆ? ಬಿಳಿ ಬಟ್ಟೆ. ಸರಿ, ಬೆಳಿಗ್ಗೆ ಮನೆಯಿಂದ ಧರಿಸ್ಕೊಂಡು ಹೊರಗಡೆ ಹೋಗ್ತೀರಾ, ಬಾಬನ ಮನೆಗೆ ಹೋಗ್ತೀರಾ, ಅಲ್ಲಿ ಭಂಡಾರದಲ್ಲಿ ಸೇವೆ ಮಾಡ್ತೀರಾ, ಕಸ ಗುಡಿಸ್ತೀರಾ, ಪಾತ್ರೆ ತೊಳಿತೀರಾ, ಎಲ್ಲವನ್ನೂ ಮಾಡ್ತೀರಾ. ಸರಿ, ಓಕೆ. ಸಾಯಂಕಾಲ ಮನೆಗೆ ಬಂದಾಗ ಬಟ್ಟೆ ಹೇಗಿರ್ತದೆ? ಕೊಳಗಾಗಿರ್ತದೆ. ಓಕೆ, ಕರ್ಮವನ್ನು ಮಾಡಿರುವಂತ ಕಾರಣದಿಂದ ಕೊಳಕಾಗಿದೆ. ಸರಿ, ಅದನ್ನೇನ್ ಮಾಡ್ಬೇಕು? ಮಾಡ್ಬೇಕು. ಯಾವ್ದಿಂದ? ಯಾವ ನೀರಿಂದ? ನೀರಿಂದ. ಸರಿ, ಒಂದು ವೇಳೆ ಆ ನೀರು ಸ್ವಲ್ಪ ಕೆಂಪಿತ್ತು ಅಂತ ತಿಳ್ಕೊಳ್ಳಿ. ನೀರೇನಾಗಿತ್ತು? ಕೆಂಪಿತ್ತು. ಕೆಂಪು ನೀರಿನಿಂದ ನೀವು ಬಿಳಿ ಬಟ್ಟೆಯನ್ನ ವಾಶ್ ಮಾಡಿದಾಗ ಏನಾಗ್ತದೆ? ನೀವು ವಾಶ್ ಮಾಡಿದಿರೋ ಇಲ್ವೋ? ನೀರನ್ನು ಉಪಯೋಗ ಮಾಡಿದಿರೋ ಮಾಡಿಲ್ವೋ? ಬಟ್ಟೆ ಏನಾಗ್ಬೇಕಿತ್ತು? ಕ್ಲೀನ್ ಅಂದ್ರೆ ಬೆಳ್ಳಗಾಗ್ಬೇಕಿತ್ತು. ಅದಕ್ಕೆ ಯಾವ ಬಣ್ಣ ಬಂತು? ಕಾರಣ ನೀರಿನಲ್ಲಿ ಅದು ಕೆಂಪು ಸೇರಿದೆ ಅಲ್ವಾ? ಹಾಗೇನೆ ಆ ಒಂದು ಬಟ್ಟೆ ಹೇಳುವಂತ ಸಾಧನಕ್ಕೆ, ನೀರು ಹೇಳುವಂತ ಸಾಧನದಿಂದ ನಾನು ಟ್ರೀಟ್ಮೆಂಟ್ ಅನ್ನ ಕೊಟ್ಟಾಗ ಆ ನೀರು ಹೇಗಿದೆಯೋ ಅದರ ಪ್ರಭಾವ ಯಾವುದ ಮೇಲೆ ಬೀಳ್ತದೆ? ಬಟ್ಟೆಯ ಮೇಲೆ ಬೀಳ್ತದೆ. ಓಕೆ, ಸರಿ. ಅದೇ ರೀತಿ ಇವಾಗ ಶರೀರಕ್ಕೆ ಬರೋಣ. ಶರೀರನು ಕೂಡ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಅದಕ್ಕೂ ಕೂಡ ಏನ್ ಬೇಕು? ಆಹಾರ ಬೇಕು ಅಲ್ವಾ? ಶರೀರಕ್ಕೆ ಯಾವ ರೀತಿ ಆಹಾರವನ್ನ ಕೊಡಬಹುದು ನಾವು? ಒಂದು ಸಸ್ಯಾಹಾರ, ಇನ್ನೊಂದು ಮಾಂಸಾಹಾರ ಅಲ್ವಾ? ಸಸ್ಯಾಹಾರವನ್ನ ಕೊಟ್ಟಾಗ ಏನಾಗ್ತದೆ? ಚೆನ್ನಾಗಿರ್ತೈತಿ. ಸಸ್ಯ ಆಹಾರವನ್ನ ನೀವು ಕೊಟ್ಟಾಗ ಆ ಸಸ್ಯಾಹಾರಕ್ಕೆ ಎಷ್ಟು ಕೆಮಿಕಲ್ ಹಾಕಿದ್ದಾರೆ, ರಾಸಾಯನಿಕ ಗೊಬ್ಬರವನ್ನು ಹಾಕಿದ್ದಾರೆ. ಓಕೆನಾ? ಜೊತೆಯಲ್ಲಿ ಆ ಆಹಾರವನ್ನ ರೆಡಿ ಮಾಡುವಂತ ಸಂದರ್ಭದಲ್ಲಿ ರೆಡಿ ಮಾಡುವಂತ ರೈತನ ಉದ್ದೇಶ ಏನಿದೆ, ವ್ಯಾಪಾರ ಮಾಡೋನ ಉದ್ದೇಶ ಏನಿದೆ, ಅಡಿಗೆ ಮಾಡುವವನ ಉದ್ದೇಶ ಏನಿದೆ ಅಂದ್ರೆ ಆದ್ಮೇಲೆ ಸ್ವಲ್ಪ ಯೋಚನೆ ಮಾಡಿ. ಆ ಒಂದು ತರಕಾರಿ ಸಸ್ಯಾಹಾರ ಈ ಭೂಮಿ ನಮ್ಮ ಕೈಲಿ ತಲುಪಬೇಕು ಅಂತಂದ್ರೆ ಅದರಲ್ಲಿ ಭೂಮಿಯ ಸತ್ವ ಇದೆಯಲ್ವಾ? ಇದೆಯೋ ಇಲ್ವೋ? ಗೊಬ್ಬರನು ಕೂಡ ಎಡಿಷನ್ ಆಗಿದೆಯಲ್ಲ? ಗಾಳಿ, ಬೆಳಕು, ಮನುಷ್ಯಾತ್ಮರ ಮನೋಸ್ಥಿತಿ ಅಲ್ವಾ? ಅದೆಲ್ಲ ಸೇರಿಬಿಟ್ಟು ಯಾರ ಕೈಯಲ್ಲಿ ಬಂದಿದೆ? ನಿಮ್ ಕೈಯಲ್ಲಿ ಬಂದಿದೆ. ಇವಾಗ ನಿಮ್ ಕೈಲಿದೆ ಅದಲ್ಲಿ. ಓಕೆನಾ? ಕೆಮಿಕಲ್ ಇದೆ, ಓಕೆ, ರಾಸಾಯನಿಕ ಗೊಬ್ಬರಗಳಿದ್ದಾವೆ, ಅಡಿಗೆ ಮಾಡೋನ ಮನೋಸ್ಥಿತಿ, ತರಕಾರಿ ಮಾಡಿದವನ ಮನೋಸ್ಥಿತಿ, ಲಾಭದ ಮನೋಸ್ಥಿತಿ, ಇದೆಲ್ಲನೂ ನಿಮ್ ಕೈಲಿ ಬಂದಾಗ ನೀವು ತರಕಾರಿಯನ್ನ ಮನೆಗೆ ತಂದ ತಕ್ಷಣದಲ್ಲಿ ಆಸ್ ಇಟ್ ಈಸ್ ಅದನ್ನ ಕಟ್ ಮಾಡಿ ಅಡಿಗೆಗೆ ಹಾಕ್ತಿರೋ ಅಥವಾ ಕ್ಲೀನ್ ಮಾಡಿಬಿಟ್ಟು ಹಾಕ್ತಿರೋ? ಯಾಕೆ ಕ್ಲೀನ್ ಮಾಡಬೇಕು?
ಓಕೆ ಓಕೆ, ಗಲೀಜಿರತ್ತೆ ಅಂತಂದ್ರೆ ಆ ಗಲೀಜಿನ ಆಸಿಡಿಸ್ ತಿಂದ್ರೆ ಏನಾಗ್ತದೆ? ಆರೋಗ್ಯ ಕೆಡುತ್ತೆ. ಅದರಲ್ಲಿ ಕಾಯಿಲೆಗೆ ಸಂಬಂಧಪಟ್ಟಂತ ರೋಗಾಣುಗಳಿರ್ತವೆ, ಶರೀರಕ್ಕೆ ಕಾಯಿಲೆ ಬರ್ತದೆ. ಓಕೆ, ಶರೀರಕ್ಕೆ ಕಾಯಿಲೆ ಬಂದ್ರೆ ಏನಾಗ್ತದೆ? ಮನಸ್ಸು ಹಾಳಾಗುತ್ತೆ. ಅದರ ಪ್ರಭಾವ ಆತ್ಮದ ಮೇಲೆ ಬೀಳ್ತದೆ. ಯಾವ್ದ ಮೇಲೆ ಬೀಳ್ತದೆ? ಆತ್ಮ ಆತ್ಮದ ಮೇಲೆ ಬೀಳ್ತದೆ. ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಆ ಒಂದು ತರಕಾರಿಗಳನ್ನ ಇವತ್ತು ಹೇಳ್ತಾ ನೋಡಿ, ಕೆಲವೊಂದು ಹಣ್ಣುಗಳನ್ನ ವಿಶೇಷವಾಗಿ ದ್ರಾಕ್ಷಿಯನ್ನೆಲ್ಲ ತಿನ್ನಬೇಕಾದ್ರೆ ಸ್ವಲ್ಪ ಹೊತ್ತು ಉಪ್ಪಿನ ನೀರಿನಲ್ಲಿ ಏನ್ ಮಾಡ್ಬೇಕು, ಅದನ್ನ ನೆನೆಸಿಡ್ಬೇಕು ಅಂತ ಬಿಟ್ಟು ಹೇಳ್ತಾರೆ ಅಲ್ವಾ? ಜೊತೆಗೆ ಏನ್ ಹೇಳ್ತಾರೆ, ವರ್ತಮಾನ ಸಮಯದಲ್ಲಿ ನೋಡಿ, ನೀರನ್ನು ಕೂಡ ಬಿಸಿ ಮಾಡ್ಕೊಂಡು ಕುಡೀರಿ, ತರಕಾರಿ ಕೂಡ ಬೇಯಿಸ್ಬಿಟ್ಟು ತಿನ್ನಿ. ಯಾಕೆ? ಅದರಲ್ಲಿರುವಂತ ವೈರಸ್ ಬ್ಯಾಕ್ಟೀರಿಯಾಗಳು ಏನಾಗ್ಬೇಕು, ಸುಟ್ಟು ಹೋಗ್ಬೇಕು. ಓಕೆ, ಆದ್ಮೇಲೆ ನೀವು ನೀರಿನಿಂದ ತೊಳೆದಾಗ ತರಕಾರಿಯ ಮೇಲ್ಗಡೆಗಿರುವಂತ ಮಣ್ಣು ಹೋಗತ್ತೆ, ಸಿಪ್ಪೆ ತೆಗೆದಾಗ ಒಳಗಡೆಗಿರುವಂತ ಸುರಕ್ಷಿತವಾದಂತ ವಸ್ತು ಸಿಗ್ತದೆ, ಹೊರಗಡೆಗಿರುವಂತದ ವೇಸ್ಟೇಜ್ ಹೊರಗಡೆ ಹೋಗ್ತದೆ. ಸರಿ, ಉಪ್ಪಾಗ್ಬಿಟ್ಟು ನೆನೆಸಿದಾಗ ಅದರಲ್ಲಿರೋ ವೈರಸ್ ಬ್ಯಾಕ್ಟೀರಿಯಾಗಳು ಹೋಗ್ಬೋದು. ಬೇಯಿಸಿದಾಗ ಒಳಗಡೆಗಿರುವಂತ ವೈರಸ್ ಬ್ಯಾಕ್ಟೀರಿಯಾನು ಕೂಡ ಹೋಗ್ಬೋದು, ಒಪ್ಕೊಳ್ಳೋಣ. ಆದರೆ ತರಕಾರಿ ರೆಡಿಯಾಗೋದ್ರಿಂದ ನಿಮ್ಮ ಕೈಯಲ್ಲಿ ಬಂದು ತಲುಪುವವರೆಗೆ ಎಷ್ಟು ಮನುಷ್ಯಾತ್ಮರಿಂದ ಪಾಸ್ ಆಗ್ಬಿಟ್ಟು ಬಂದಾಗ ಆ ಮನುಷ್ಯಾತ್ಮರ ವಾತಾವರಣದ ವಾಯುಮಂಡಲದ ಪ್ರಭಾವ ತರಕಾರಿ ಮೇಲೆ ಬೀಳುತ್ತೋ ಬೀಳಲ್ವೋ? ಬೀಳುತ್ತೆ. ಸರಿ, ಇವತ್ತು ವಾತಾವರಣ ಮತ್ತು ವಾಯುಮಂಡಲ ಪರಿಶುದ್ಧವಾಗಿದೆಯೋ ಮಲಿನವಾಗಿದೆಯೋ? ಯಾವ ರೀತಿಯಲ್ಲಿ ಮಲಿನವಾಗಿದೆ? ಜನಗಳ ಯೋಚನೆಗಳಿಂದ. ಆತ್ಮಗಳ, ಯಾವುದೇ ಆತ್ಮಗಳಿರ್ಬೋದು, ಮನುಷ್ಯಾತ್ಮರ ಇರ್ಬೋದು, ಪ್ರಾಣಿ ಆತ್ಮಗಳಿರ್ಬೋದು, ಪಕ್ಷಿ ಆತ್ಮಗಳು, ಯಾವುದೇ ಆತ್ಮಗಳಿರ್ಬೋದು, ಆತ್ಮಗಳ ದುಃಖ, ನೋವು, ಬೇಜಾರು, ಅಸಫಲತೆ, ಸಿಟ್ಟು, ಪರಿಸ್ಥಿತಿ, ವಿಘ್ನ, ಇದರ ಪ್ರಭಾವ ಪ್ರಪಂಚದ ಒಂದೊಂದು ವಸ್ತುವಿನ ಮೇಲೂ ಕೂಡ ಬೀಳುತ್ತೆ. ಅದನ್ನು ನಾನು ಪರಿಶುದ್ಧ ಮಾಡದೇನೆ ಸ್ವೀಕಾರ ಮಾಡಿದಾಗ ಅದರ ಪ್ರಭಾವದಲ್ಲಿ ನಾನು ಬರ್ತೇನೆ ಅಲ್ವಾ? ಅದನ್ನು ಕೂಡ ನಾನೇನ್ ಮಾಡಬೇಕು? ಶುದ್ಧ ಮಾಡಬೇಕು. ಓಕೆ, ತರಕಾರಿನ ಯಾವ್ದ್ರಿಂದ ಶುದ್ಧ ಮಾಡಿದ್ರಿ? ನೀರು ಮತ್ತು ಬೆಂಕಿ ಅಲ್ವಾ? ನೀವು ಶುದ್ಧ ಮಾಡಿಲ್ಲ, ನೀವು ಪ್ರಪಂಚದಲ್ಲಿ ಸಿಗುವಂತ ಇನ್ನೊಂದು ವಸ್ತುವಿನಿಂದ ಈ ವಸ್ತುವನ್ನ ಶುದ್ಧ ಮಾಡಿ ಅದನ್ನ ಸ್ವಚ್ಛ ಮಾಡಿ ಸ್ವೀಕಾರ ಮಾಡಿದ್ರೆ, ಹೌದಾ? ಹಾಗೇನೆ ಆ ತರಕಾರಿಗಳು ಕೂಡ ಮಲಿನ ಆಗ್ಲಿಕ್ಕೆ ಬೇರೆ ಯಾವುದೇ ಆತ್ಮಗಳು ಕಾರಣರಾಗಿರಬಹುದು ಅಥವಾ ನೀವೂ ಕಾರಣರಾಗಿರಬಹುದು. ಅವಾಗ ಅದನ್ನು ಶುದ್ಧ ಮಾಡ್ಲಿಕ್ಕೂ ಕೂಡ ಏನ್ ಮಾಡ್ಬೇಕಾಗ್ತದೆ? ಬೇರೆ ವಸ್ತುವನ್ನು ನಾನು ಉಪಯೋಗ ಮಾಡಬೇಕಾಗ್ತದೆ. ಅವ್ರು ಯಾರು? ಪರಮಾತ್ಮ. ಪರಮಾತ್ಮನ ಶಕ್ತಿಯನ್ನ ನನ್ನ ಮನಸ್ಸಿನ ಮೂಲಕ ಆ ಒಂದು ಆಹಾರದ ಕಡೆಗೆ ಕೊಟ್ಟು ಅದನ್ನು ಶುದ್ಧ ಮಾಡಿ ಏನ್ ಮಾಡಬೇಕಾಗ್ತದೆ? ಸ್ವೀಕಾರವನ್ನ ಮಾಡಬೇಕಾಗ್ತದೆ. ಅದನ್ನೇ ಭಕ್ತಿ ಮಾರ್ಗದಲ್ಲಿ ನೈವೇದ್ಯದ ರೂಪದಲ್ಲಿ ತೋರಿಸಿದ್ದಾರೆ. ಯಾವ ರೂಪದಲ್ಲಿ ತೋರಿಸಿದ್ದಾರೆ? ನೈವೇದ್ಯದ ರೂಪದಲ್ಲಿ ತೋರಿಸಿದ್ದಾರೆ. ಅದಕ್ಕಾಗಿ ಯಾವುದೇ ಆಹಾರವನ್ನು ಸ್ವೀಕಾರ ಮಾಡಬೇಕಾದ್ರೆ ವಿಶೇಷವಾಗಿ ಬ್ರಾಹ್ಮಣರು ಆ ಆಹಾರವನ್ನ ದೇವರ ಎದುರುಗಡೆಗಿಟ್ಟು ಮಂತ್ರವನ್ನು ಪಠನೆ ಮಾಡಿ ಅದನ್ನು ಹೂ ಮತ್ತು ತುಳಸಿಯ ಮೂಲಕ ದೇವರಿಗೆ ಅರ್ಪಣೆಯನ್ನ ಮಾಡಿ ಆಮೇಲೆ ಏನ್ ಮಾಡ್ತಾರೆ? ತಾವು ಸ್ವೀಕಾರ ಮಾಡ್ತಾರೆ ಮತ್ತು ಭಕ್ತರಿಗೆ ಕೊಡ್ತಾರೆ. ಅದು ಮೊದಲು ಆಹಾರವಾಗಿರ್ತದೆ. ಭಗವಂತನಿಗೆ ನೈವೇದ್ಯ ಮಾಡಿದಾಗ ಅದೇನಾಗ್ಬಿಡ್ತದೆ? ಪ್ರಸಾದವಾಗ್ತದೆ. ಆ ಪ್ರಸಾದವನ್ನು ಎಷ್ಟು ಭಕ್ತಿ ಭಾವದಿಂದ ಸ್ವೀಕಾರ ಮಾಡ್ತಾರೆ ಅಂದ್ರೆ ಅಲ್ಲಿ ಮಾನಸಿಕವಾಗಿ ಅದನ್ನು ಸ್ವಚ್ಛ ಮಾಡುವಂತದ್ದು ಪ್ರೋಸೆಸ್. ಅಲ್ಲಿ ಮಧ್ಯದಲ್ಲಿ ಭಗವಂತನನ್ನ ಕರ್ಕೊಂಡು ಬರ್ತಾರೆ. ಅಂದ್ರೆ ಸಂಗಮ ಯುಗದಲ್ಲಿ ನೀವು ಯಾವ ರೀತಿ ನಿಮ್ಮ ಮನಸ್ಸು ಹೇಳುವಂತ ಸಾಧನದ ಮೂಲಕ ಭಗವಂತನ ಶಕ್ತಿಯ ಮೂಲಕ ಆ ಆಹಾರವನ್ನು ಶುದ್ಧ ಮಾಡ್ತಿರೋ, ಆಹಾರ ರೆಡಿ ಮಾಡ್ಬೇಕಾದ್ರು, ಆಹಾರ ಸ್ವೀಕಾರ ಮಾಡ್ಬೇಕಾದ್ರು, ಓಕೆ, ಅದನ್ನೇ ಭಕ್ತಿ ಮಾರ್ಗದಲ್ಲಿ ಆ ರೂಪದಲ್ಲಿ ತೋರಿಸಿದ್ದಾರೆ. ಇದು ಸಸ್ಯಾಹಾರದ ಬಗ್ಗೆ ಆಯ್ತು. ಇನ್ನು ಮಾಂಸಾಹಾರದ ವಿಷಯಕ್ಕೆ ಬರೋಣ. ಮಾಂಸಾಹಾರದಲ್ಲಿ ಆ ಸಂಬಂಧಪಟ್ಟಂತ ಪ್ರಾಣಿ ಆ ಸಮಯದಲ್ಲಿ ಯಾವ್ಯಾವ ಆಹಾರವನ್ನ ತಿಂದಿದೆಯೋ ಅದರ ಪ್ರಭಾವ ಯಾವ್ದ ಮೇಲೆ ಇರ್ತದೆ?
ಆ ಮಾಂಸದ ಮೇಲೆ ಇರ್ತದೋ ಇಲ್ವೋ? ಆ ಸಸ್ಯಾಹಾರ ತಿನ್ನುವಂತ ಪ್ರಾಣಿಗಳು ಕೂಡ ಇದ್ದಾವೆ, ಮಾಂಸಾಹಾರ ತಿನ್ನುವಂತ ಪ್ರಾಣಿಗಳು ಕೂಡ ಇದ್ದಾವೆ. ಹೌದು. ಆ ಪ್ರಾಣಿಗೆ ಕ್ಯಾನ್ಸರ್ ಬಂದಿತ್ತು ಅಂತ ತಿಳ್ಕೊಳ್ಳಿ, ಬೇರೆ ಏನೋ ಕಾಯಿಲೆ ಇತ್ತು ಅಂತ ತಿಳ್ಕೊಳ್ಳಿ, ಅವಾಗ ಅದಕ್ಕೆ ಸಂಬಂಧಪಟ್ಟದ್ದು ವೈರಸ್ ಬ್ಯಾಕ್ಟೀರಿಯಾಗಳು ಆ ಮಾಂಸದಲ್ಲಿ ಇರ್ತದೋ ಇರಲ್ವೋ? ಆ ಪ್ರಾಣಿಗಳು, ಆ ಪ್ರಾಣಿಯ ಆತ್ಮ ಆ ಶರೀರದಲ್ಲಿ ಇದ್ದಾಗ ಅದರಲ್ಲಿರುವಂತ ಉದ್ವೇಗ, ಭಯ, ಹೆದರಿಕೆ, ವಿಕಾರ ಅದನ್ನು ಕೂಡ ಆ ಆಹಾರದ ಮೇಲೆ ಇರುತ್ತೋ ಇರಲ್ವೋ? ಇರುತ್ತೆ. ಅದನ್ನು ನಾವು ಸ್ವೀಕಾರ ಮಾಡಿದಾಗ ಅದರ ಪ್ರಭಾವ ನಮ್ಮ ಮೇಲೆ ಬೀಳುತ್ತೋ ಬೀಳಲ್ವೋ? ಅಲ್ವಾ? ಆ ಮಾಂಸಾಹಾರವನ್ನ ಸರಿ ಮಾಡ್ಲಿಕ್ಕೆ ಸರಿಯಾಗಿ ಎಣ್ಣೆ, ಉಪ್ಪು, ಖಾರ ಎಲ್ಲ ಸೇರಿಸ್ತಿರಲ್ಲ ನಾಲಿಗೆ ರುಚಿಗೋಸ್ಕರ, ಅದರ ಪ್ರಭಾವ ಗ್ಯಾಸ್ಟ್ರಿಕ್ ರೂಪದಲ್ಲಿ ನಮ್ಮ ಮೇಲೆ ಪ್ರಭಾವ ಬೀಳುತ್ತೋ ಬೀಳಲ್ವೋ? ಬೀಳುತ್ತೆ ತಾನೇ. ಅದಕ್ಕೆ ನೋಡಿ ಹೇಳ್ತಾರೆ, ಮಾಂಸಾಹಾರಕ್ಕಿಂತ ಸಸ್ಯಾಹಾರ ಉತ್ತಮ ಅಲ್ವಾ? ಸಸ್ಯಾಹಾರದಲ್ಲಿ ಬೇಯಿಸಿರೋದಕ್ಕಿಂತ ತರಕಾರಿಗಳು ಮತ್ತು ಸೊಪ್ಪು ಉತ್ತಮ. ಆ ತರಕಾರಿ ಸೊಪ್ಪಿನಲ್ಲೂ ಕೂಡ ಕೆಮಿಕಲ್ ಹಾಕದೇ ಇರುವಂತ, ನಿಮ್ಮ ಮನೆಯಲ್ಲಿ ನಿಮ್ಮ ಕೈಯಾರೆ ಬೆಳೆದಿರುವಂತಹ ತರಕಾರಿಗಳು, ಹಣ್ಣುಗಳು ಉತ್ತಮ. ಹೌದು ತಾನೆ? ಓಕೆ. ಈಗ ಕೆಮಿಕಲ್ ಇಲ್ಲದೆ ಇರುವಂತ ತರಕಾರಿಗಳನ್ನ ನಾವು ಇವತ್ತು ತೆಗೆದುಕೊಳ್ಳೋದು ತುಂಬಾ ಕಷ್ಟ ಸಾಧ್ಯವಾಗಬಹುದು. ಅಟ್ಲೀಸ್ಟ್ ರಾಜಯೋಗದಿಂದ ನಿರಾಕಾರ ರೂಪದಲ್ಲಿ ಆಗಿರುವಂತ ಮಲಿನತೆಯನ್ನಾದ್ರೂ ಕೂಡ ನಾವೇನ್ ಮಾಡ್ಬೋದು? ಸರಿ ಮಾಡಲಿಕ್ಕೆ ನಾವು ಅದೇನಿದೆ ಅದು ಸಾಧ್ಯತೆ ಇದೆ. ಓಕೆ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಯಾವ ರೀತಿ ನೀವು ಅನ್ನವನ್ನ ಸ್ವೀಕಾರ ಮಾಡಿಸ್ತಿರೋ, ಯಾವುದಕ್ಕೆ? ಶರೀರಕ್ಕೆ ಇರಬಹುದು, ಮನಸ್ಸಿಗೂ ಕೂಡ ಇರಬಹುದು, ಓಕೆ, ನಿಮ್ಮ ಬಟ್ಟೆಗಳಿಗೂ ಕೂಡ ಇರ್ಬೋದು. ಅಂದ್ರೆ ಯಾವ್ಯಾವ ಸಾಧನಕ್ಕೆ ಅನ್ನ ಅಂತಂದ್ರೆ ಆಹಾರ, ಬರೀ ಶರೀರಕ್ಕೆ ಮಾತ್ರ ಅಲ್ಲ. ಓಕೆ. ಮನಸ್ಸಿಗೆ ಆಹಾರ ಯಾವುದು? ವಿಚಾರಗಳು, ಸಂಕಲ್ಪಗಳು. ಯಾವ ರೀತಿ ಸಂಕಲ್ಪವನ್ನ ನೀವು ಮಾಡ್ತೀರಿ ಅದರ ಆಧಾರದ ಮೇಲೆ ನಿಮ್ಮ ಮನಸ್ಸು ಅವಲಂಬಿತವಾಗಿರ್ತದೆ. ಯಾವ ರೀತಿ ಸಂಕಲ್ಪ ಮಾಡ್ತೀವಿ ನಾವು? ಶುದ್ಧವಾದ ಸಂಕಲ್ಪ. ಯೋಗೇಶ್ ಅಣ್ಣ ಆ ದಿನ ಕ್ಲಾಸ್ ನಲ್ಲಿ ಬೈದಿದ್ರಲ್ಲ, ಅವ್ರಿಗೆ ಇವತ್ತು ಕೆಮ್ಮು ಬಂದಿರು ಸರಿ ಇದೆ. ಆ ದಿನ ಬೈದಿದ್ದಲ್ಲ ನನಗ, ಅವರು ಹಂಗೆ ಆಗ್ಬೇಕು. ನಾನು ಬಾಬನಿಗೆ ಹೇಳಿದೆ, ಬಾಬಾ ಸರಿಯಾಗಿ ಇವ್ರಿಗೆ ಪಾಠ ಕಲ್ಸು, ಓಕೆನಾ? ಅದಕ್ಕಾಗಿ ಇವ್ರಿಗೆ ನಾನು ಬಾಬನಿಗೆ ಹೇಳಿದೆ, ಬಾಬಾ ಥ್ಯಾಂಕ್ ಯು ಬಾಬಾ, ಅವ್ರಿಗೆ ಕೆಮ್ಮು ತರಿಸ್ತಾ ಇದ್ದೀರಲ್ಲ, ನೆಗಡಿ ಬರ್ತಾ ಇದೆಯಲ್ಲ, ತಲೆ ಒಳ್ಳೆ ಕೆಲಸ ಮಾಡ್ತೀನಿ. ಒಳ್ಳೆ ಸಂಕಲ್ಪ ಇದೆ ತಾನೆ ನಿಮ್ದು? ನೀವು ಬಾಬನಿಗೆ ಹೇಳಿದ್ರಿ, ಬಾಬಾ ಮಾಡಿದ್ದಾರೆ. ಒಳ್ಳೇದೋ ಕೆಟ್ಟದ್ದೋ? ಕೆಟ್ಟದ್ದು ಒಳ್ಳೇದು ನೀವೇ ನಿರ್ಣಯ ಮಾಡಿ ಏನು ಅಂತ, ಸರಿನಾ? ಓಕೆ. ಬಾಬಾ ನನ್ನ ಮಗನಿಗೆ ಮದುವೆ ಮಾಡಿಸು, ಒಳ್ಳೇದು ಕೆಟ್ಟದ್ದು? ಹೌದಾ? ಸರಿ. ನನಗೆ ಬಂಗಾರ ಬೇಕು, ಒಳ್ಳೇದು ಕೆಟ್ಟದ್ದು? ಹೌದಾ? ನಾನು ಲಕ್ಷ್ಮೀನಾರಾಯಣ ಆಗ್ಬೇಕು, ಒಳ್ಳೇದು ಕೆಟ್ಟದ್ದು? ಒಳ್ಳೇದು. ಒಳ್ಳೇದು ಕೆಟ್ಟದ್ದು? ನಾನು ಲಕ್ಷ್ಮೀನಾರಾಯಣ ಆಗ್ಬೇಕು, ಒಳ್ಳೇದು. ಬಾಬಾ ಹೇಳ್ತಾರೆ ಒಳ್ಳೇದು, ಅದನ್ನು ಸರಿ ಇದೆ. ಅಟ್ಲೀಸ್ಟ್ ಸತ್ಯಗಕ್ಕೆ ಹೋಗ್ಬೇಕು ಹೇಳುವಂಥದ್ದು ಇದೆಯಲ್ವಾ, ಅದಕ್ಕಿಂತ ಒಳ್ಳೇದೇನು ಅಂತಂದ್ರೆ, ನಾನು ಲಕ್ಷ್ಮೀನಾರಾಯಣ ಆಗೋದಕ್ಕಿಂತ ಬೇರೆಯವ್ರನ್ನ ಲಕ್ಷ್ಮೀನಾರಾಯಣನಾಗಿ ನಾನು ರೆಡಿ ಮಾಡಬೇಕು. ಈಗ ಹೇಳಿ ಆದ್ಮೇಲೆ ಲಕ್ಷ್ಮೀನಾರಾಯಣ ಯಾರು ಆಗ್ತಾರೆ? ನಾರಾಯಣ. ಕೃಷ್ಣ ಆಗೋದು ಯಾರು? ಬ್ರಹ್ಮ ಬಾಬಾ. ಹೌದಾ? ಕೃಷ್ಣ ಆಗೋದು ಯಾರು? ಬ್ರಹ್ಮ ಬಾಬಾ. ಕೃಷ್ಣನನ್ನಾಗಿ ಮಾಡೋದು ಯಾರು? ಶಿವ ಪರಮಾತ್ಮ. ಹಾ. ಇದು ಶಿವಬಾಬಾ ಶ್ರೇಷ್ಠನೋ ಬ್ರಹ್ಮ ಬಾಬಾ ಶ್ರೇಷ್ಠನೋ? ಕೃಷ್ಣ ಆದವರು ಶ್ರೇಷ್ಠನೋ, ಅವರನ್ನ ಕೃಷ್ಣನನ್ನಾಗಿ ಮಾಡಿದವರು ಶ್ರೇಷ್ಠನೋ? ಈಗ ನಾನು ಆಗ್ಬೇಕು, ಬೇರೆಯವ್ರನ್ನ ಮಾಡ್ಬೇಕು. ನಾನು ಕೋಟ್ಯಾಧಿಪತಿ ಆಗ್ಬೇಕು, ನನ್ನ ಮಗನನ್ನ ಕೋಟ್ಯಾಧಿಪತಿ ಮಾಡ್ಬೇಕು, ಬೇರೆಯವ್ರನ್ನ ಮಾಡ್ಬೇಕಲ್ವಾ? ಈಗ ನಾನು ಲಕ್ಷ್ಮೀನಾರಾಯಣ ಆಗ್ಬೇಕು, ಬೇರೆಯವ್ರನ್ನ ಲಕ್ಷ್ಮೀನಾರಾಯಣ ಮಾಡ್ಲಿಕ್ಕೆ ನಿಮಿತ್ತರಾಗ್ಬೇಕು. ಅಂದ್ರೆ ನಾನು ಹೇಳೋದು ಸ್ವಾರ್ಥ ಆದ್ಮೇಲೆ, ಬೇರೆಯವರಿಗೂ ಕೊಡಬೇಕು ಹೇಳುವಂಥದ್ದು ನಿಸ್ವಾರ್ಥ.
ಭಗವಂತ ಏನ್ ಹೇಳ್ತಾರೆ, ದೇವತಾ ಬನೋ, ಬೇರೆಯವರಿಗೆ ಕೊಡೋಣ, ವಿಶ್ವಕ್ಕೆ ಕೊಡೋಣ, ಸರ್ವರಿಗೂ ಕೊಡೋಣ, ಮೂರು ಲೋಕಕ್ಕೂ ಕೊಡೋಣ. ಇದು ಯಾವುದು? ಸರ್ವಶ್ರೇಷ್ಠ ಸಂಕಲ್ಪ. ಆ ಸಂಕಲ್ಪದ ಆಧಾರದಲ್ಲಿ ಏನಾಗ್ತದೆ? ಕರ್ಮ, ಕರ್ಮದ ಆಧಾರದಲ್ಲಿ ಸಾಧನೆ, ಸಾಧನೆಯ ಆಧಾರದಲ್ಲಿ ಪುರುಷಾರ್ಥ, ಪುರುಷಾರ್ಥ ಆಧಾರದಲ್ಲಿ ತಪಸ್ಸು, ತಪಸ್ಸಿನ ಆಧಾರದಲ್ಲಿ ಸೇವೆ, ಸೇವೆಯ ಆಧಾರದಲ್ಲಿ ಫಲ. ಸೇವೆ ಅಂತಂದ್ರೆ ಏನು? ನಾವು ಆ ಕರ್ಮವನ್ನು ಯಾರ ಹತ್ರ ಮಾಡಿಸ್ತಾ ಇದ್ದೀವಿ? ಭಗವಂತನ ಹತ್ರ ಮಾಡಿಸ್ತಾ ಇದ್ದೀವಿ. ಅದಕ್ಕೆ ಸಂಕಲ್ಪವನ್ನು ಯೋಚನೆ ಮಾಡಿ. ಓಕೆ, ಆರಂಭದಲ್ಲಿ ನಾನು ಬಾಬನ ಮಗುವಾದಾಗ ನನ್ನ ಶರೀರಕ್ಕೆ ಬೇಕಾಗಿರೋದನ್ನ ನಾನು ಕೇಳಿರಬಹುದು, ನಮ್ಮ ಪರಿವಾರದವರಿಗೆ ನಾವು ಕೇಳಿರಬಹುದು. ಅವಾಗ ನಮ್ಗೆ ಅದೇ ಖುಷಿಯನ್ನ ಕೊಡ್ತಾ ಇತ್ತು ಅಲ್ವಾ? ಚಿಕ್ಕ ಮಕ್ಕಳಿದ್ದಾಗ ಆತ್ಮೀಯರು ಏನ್ ಬೇಕು ಅಂತ ಹೇಳ್ತಾರೆ? ಡೈರಿ ಮಿಲ್ಕ್, ಚಾಕ್ಲೇಟು, ಐಸ್ ಕ್ಯಾಂಡಿನೇ ಬೇಕು ಅಂತ ಹೇಳ್ತಾರೆ. ದೊಡ್ಡವ್ರು ಆಗ್ತಾ ಆಗ್ತಾ ಹೋದಾಗ ಕಾರು ಬೈಕು ಗೋಬಿ ಮಂಚೂರಿಗೆ ಬರ್ತಾರೆ. ಇನ್ನು ಸ್ವಲ್ಪ ದೊಡ್ಡವರಾದಾಗ ಬೈಕು, ಕಾರಿಗೆ ಬರ್ತಾರೆ. ಇನ್ನು ಸ್ವಲ್ಪ ದೊಡ್ಡವರಾದಾಗ ಲ್ಯಾಪ್ಟಾಪ್ ಅಂತ ಹೇಳ್ತಾರೆ. ಆಮೇಲೆ ಅಯ್ಯೋ ಊಟ ತಿಂಡಿಗೆಲ್ಲ ಹೋಗ್ತಾರೆ, ಗೋಬಿ ಮಂಚೂರಿಗೆಲ್ಲ ಹೋಗ್ತಾರೆ. ಆಮೇಲೆ ಯಾವುದು ಬೇಡಪ್ಪ, ಶರೀರದ ಆರೋಗ್ಯ ಚೆನ್ನಾಗಿದ್ರೆ ಸಾಕು, ಮುದ್ದೆ ಮತ್ತು ಸಾಂಬಾರಿಗೆ ಸಾಕು ಅಂತ ಬಂದ್ಬಿಡ್ತಾರ ಅಲ್ವಾ? ಇದೆಲ್ಲ ತಿಂದ್ಬಿಟ್ಟು ಆರೋಗ್ಯ ಹಾಳಾಗತ್ತೆ ಅಂತಂದ್ರೆ ಆರೋಗ್ಯದ ಬೆಲೆ ಹೇಳುವಂಥದ್ದವರಿಗೆ ಗೊತ್ತಾಗತ್ತೆ. ಚಿಕ್ಕವರಿದ್ದಾಗ ಆರೋಗ್ಯದ ಬಗ್ಗೆ ಯೋಚನೆ ಮಾಡೋದಿಲ್ಲ ಅವರು, ನಾಲಿಗೆ ರುಚಿ ಬಗ್ಗೆ ಗಮನವನ್ನ ಕೊಡ್ತಾರೆ ಆತ್ಮೀಯರೇ. ಹಾಗೆ ಇಲ್ಲೂನು ಕೂಡ ಈಶ್ವರಿ ಸಾಧನೆಯನ್ನು ನಾವು ಮಾಡ್ತಾ ಮಾಡ್ತಾ ಹೋದಾಗ ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಗಮನವನ್ನ ಕೊಡ್ತೀವಿ. ಅದಕ್ಕೆ ಯಾವ ಆಹಾರವನ್ನ ಕೊಡಬೇಕು ಈಗ ಹೇಳಿ? ನಾನು ಸರ್ವರ ಪ್ರತಿ ಕಲ್ಯಾಣದ ಪ್ರತಿ ಸಂಕಲ್ಪವನ್ನು ಮಾಡಿದಾಗ ನನ್ನ ಮನಸ್ಸು ಶುದ್ಧವಾಗಿರ್ತದೋ, ನನ್ನ ಪ್ರತಿ ಸ್ವಾರ್ಥಕ್ಕೋಸ್ಕರ ನಾನು ಮಾತ್ರ ಮಾಡ್ಕೊಂಡಾಗ ನನ್ನ ಮನಸ್ಸು ಶುದ್ಧವಾಗಿರ್ತದೋ? ಬೇರೆ ಯಾಕಂದ್ರೆ ಬೇರೆಯವರಿಗೋಸ್ಕರ ಮಾಡಿದಾಗ ಪರಮಾತ್ಮನ ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆದಾಗ ಮನಸ್ಸು, ಬುದ್ಧಿ, ಸಂಸ್ಕಾರ ಶುದ್ಧವಾಗತ್ತಲ್ಲ, ಸ್ವಚ್ಛವಾಗತ್ತಲ್ವಾ? ಅಲ್ವಾ? ಸಾಗರದಲ್ಲಿ ಹೋಗ್ಬಿಟ್ಟು ಮುಳುಗು ಬಿಟ್ರೆ ಬಟ್ಟೆ ಸಹಿತ ಶರೀರನೂ ಕೂಡ ಶುದ್ಧವಾಗತ್ತಲ್ವಾ? ಹೌದು ತಾನೆ? ಹಾಗೆ ಇಲ್ಲಿ ಬೆಳ್ತಾರೆ ಸಂಕಲ್ಪಗಳನ್ನ ಸಮಯದ ಅನುಸಾರ ಏನ್ ಮಾಡಿ ಪರಿವರ್ತನೆ ಮಾಡಿ. ಓಕೆ, ಒಬ್ಬರಿಗೆ ನಾ ಜ್ಞಾನ ಕೊಡ್ಬೇಕು, 10 ಜನರಿಗೆ ಕೊಡ್ಬೇಕು, ಸೆಂಟರ್ ಓಪನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು. ಯೋಗದಲ್ಲಿ ಕೂತ್ಕೊಂಡಾಗ 3 ಲೋಕಕ್ಕೂ ಪರಮಾತ್ಮನ ಶಕ್ತಿ ಕಣ ಕಣಗಳಿಗೆ ತಲುಪಬೇಕು ಅಂತ ಸಂಕಲ್ಪ ಮಾಡ್ಬೇಕು ಅಲ್ವಾ? ಆ ಸಂಕಲ್ಪವನ್ನು ನೀವು ಮಾಡಿದಾಗ, ಅದನ್ನ ಮನಸ್ಸಲ್ಲಿ ಧಾರಣೆ ಮಾಡಿದಾಗ ಅದಕ್ಕೆ ತಕ್ಕ ಹಾಗೆ ನಿಮಗೆ ಬಾಬಾ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಅದಕ್ಕೆ ತಕ್ಕ ಹಾಗೆ ಆತ್ಮಗಳ ಜೊತೆಗೆ ಜೋಡಣೆಯನ್ನ ಮಾಡ್ತಾರೆ. ಅದಕ್ಕೆ ತಕ್ಕಾಗಿ ಮುಂದಿನ ಹಂತವನ್ನು ಬಾಬಾ ತಿಳಿಸ್ಕೊಡ್ತಾರೆ. ಅದಕ್ಕಾಗಿ ಈ ಈಶ್ವರಿ ಜೀವನದಲ್ಲಿ ಈ ರೀತಿ ಕ್ಲಾಸ್ಗಳಿಗೆ ತುಂಬಾ ಆತ್ಮಗಳು ಬರೋದಿಲ್ಲ. ಯಾಕೆ ಹೇಳಿ? PhD ಕಲಿಯೋರು ತುಂಬಾ ಕಡಿಮೆ ಜನನೇ, ಅವ್ರಿಗೆ ಈ ಭಾಷೆ ಅರ್ಥ ಆಗೋದಿಲ್ಲ. ಅರ್ಥ ಆಯ್ತು? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ? ಜೈಸಾಮನ್ ಜೈಸಾನ್ ವೈಸಾಮನ್ ಅಂತಂದ್ರೆ ನಾನು ಪ್ರತಿದಿನ ಆತ್ಮನಿಗೆ ಯಾವ ಸಂಕಲ್ಪವನ್ನು ಕೊಡ್ತಾ ಇದ್ದೇನೆ ಅದರ ಆಧಾರದ ಮೇಲೆ ಮನಸ್ಸಿರುತ್ತೆ. ಮನಸ್ಸಿನ ಪ್ರಭಾವ ಯಾವುದ ಮೇಲೆ ಬರ್ತದೆ? ಆತ್ಮನ ಮೇಲೆ ಬೀಳ್ತದೆ. ಅದಕ್ಕಾಗಿ ಆತ್ಮಿಕವಾಗಿ ಪ್ರತಿದಿನ ನಾನು ಏನ್ ಮಾಡ್ಬೇಕು? ವಿಶ್ವ ಕಲ್ಯಾಣದ, ಸರ್ವರ ಕಲ್ಯಾಣದ ಸಂಕಲ್ಪವನ್ನೇ ನಾನು ಮಾಡಬೇಕು. ಸ್ವ ಕಲ್ಯಾಣ ಮಾಡ್ಬೇಕು, ವಿಶ್ವ ಕಲ್ಯಾಣ ಮಾಡ್ಬೇಕು ವಿಶ್ವ ಕಲ್ಯಾಣ ಅಲ್ವಾ? ವಿಶ್ವ ಕಲ್ಯಾಣ ಮಾಡಿದಾಗ ನಿಮ್ಮ ಕಲ್ಯಾಣ ಆಗ್ತದೋ ಆಗಲ್ವೋ? ನಾವು ಅಲ್ಲೇ ಸೇರ್ಕೋತೀವಲ್ಲ ವಿಶ್ವದಲ್ಲಿ. ಆ ವಿಶ್ವ ಅಂದ್ರೆ ನಾವು ಅಲ್ಲೇ ಸೇರ್ಕೊಳ್ಳೋದಿದ್ರೆ ನಮ್ದು ಆಗತ್ತೆ. ಓಕೆ, ನೀವು ನಿಮ್ಮ ಕಲ್ಯಾಣ ಆದ್ರೆ ವಿಶ್ವ ಕಲ್ಯಾಣ ಆಗ್ತದೋ ಆಗಲ್ವೋ? ನಾನು ಒಬ್ಬನೇ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ, ಎಲ್ಲರ ಹೊಟ್ಟೆ ತುಂಬಲ್ವೋ? ತುಂಬಲ್ಲ ತಾನೆ. ಹಾಗಿದ್ರೆ ಬಾಬಾ ಸ್ವ ಕಲ್ಯಾಣದಿಂದ ವಿಶ್ವ ಕಲ್ಯಾಣ ಅಂತ ಯಾಕೆ ಹೇಳಿದ್ರು? ನೀವೊಬ್ಬರು ಕಲ್ಯಾಣ ಆಗ್ಬಿಡಿ ಮಕ್ಕಳು, ವಿಶ್ವ ಕಲ್ಯಾಣ ಆಗ್ಬಿಡ್ತದೆ ಅಂತ ನಮ್ಮ ಮನಸ್ಸು ಪರಿಶುದ್ಧವಾದಾಗ ಸಂಕಲ್ಪಗಳ ಮೂಲಕ ಹೊರಗಡೆ ಹೋದಾಗ ವಿಶ್ವ ಕಲ್ಯಾಣ ಆಗತ್ತೆ. ಆತ್ಮ ಎಷ್ಟು ಪರಿಶುದ್ಧವಾಗ್ತದೋ ಅಷ್ಟು ಪರಮಾತ್ಮನ ಶಕ್ತಿ ಶುದ್ಧವಾಗಿ ಏನಾಗ್ತದೆ? ಹೊರಗಡೆ ಹೋಗ್ತಾ ಇರ್ತದೆ ಅಲ್ವಾ? ಅಡಿಗೆ ಮಾಡುವಂತ ಪಾತ್ರೆ ಶುದ್ಧವಾಗಿದ್ರೆ ಅದ್ರಲ್ಲಿ ಹಾಕುವಂತ ಐಟಮ್ ಕೂಡ ಆಸ್ ಇಟ್ ಈಸ್ ಹೋಗ್ತದಲ್ವಾ? ಪಾತ್ರೆನೇ ಗಲೀಜಾಗಿದ್ರೆ ಏನಾಗ್ತದೆ? ಇವತ್ತು ಸಾಂಬಾರ್ ಮಾಡಿದಿರಿ, ಪಾತ್ರೆ ತೊಳೆದೇ ಇಲ್ಲ, ಮತ್ತೆ ಅದೇ ಪಾತ್ರೆ ನಿಲ್ಟ್ಬಿಟ್ಟು ರಸಂ ಮಾಡಿದ್ರೆ ಮೊದಲೇ ದಿನ ಸಾಂಬಾರ ಅದರಲ್ಲಿ ಹುಳಿ, ಉಪ್ಪು, ಖಾರ ಎಲ್ಲ ಯಾವ್ದಲ್ಲಿ ಇರ್ತದೆ? ಆವಾಗ ರಸಂ ಮೊದಲು ಮಾಡಿದಾಗ ರಸಂನಲ್ಲಿ ಅದು ಸೇರುತ್ತೋ ಸೇರಲ್ವೋ? ಅವಾಗ ರಸಮಿನ ರುಚಿ ಚೆನ್ನಾಗಿರ್ತದೋ ಇರಲ್ವೋ?
ಚೆನ್ನಾಗಿರ್ತದೆ ಇರಲ್ವೋ? ಚೆನ್ನಾಗಿರ ಇರೋದಿಲ್ಲ. ಯಾಕೆ? ಇದು ಹೊಸ ಹೊಸ ರುಚಿ ಎಡಿಷನ್ ಆಯ್ತಲ್ವ ಅದರಲ್ಲಿ. ಅದದು ಮೊದ್ಲಿಂದ ಕೊಳ್ತೋಗಿರ್ತದೆ, ಹಾಳಾಗಿರ್ತದೆ ಆತ್ಮೀಯರೇ ಅಲ್ವಾ? ಅದಕ್ಕಾಗಿ ಭಗವಂತ ಹೇಳ್ತಾರೆ ಶ್ರೇಷ್ಠ ಸಂಕಲ್ಪವನ್ನ ಮಾಡಿ. ಇನ್ನು ವಾಪಸ್ ಶರೀರಕ್ಕೆ ಬರೋಣ. ಶರೀರದ ಆಹಾರದ ಬಗ್ಗೆ ನಾವು ಬಂದಾಗ ಆತ್ಮೀಯರೇ, ಆಹಾರ ರೆಡಿ ಮಾಡುವಂಥವನ ಮನೋಸ್ಥಿತಿ, ಸ್ಪಷ್ಟವಾಗಿ ಕೇಳಿ, ಆಹಾರ ರೆಡಿ ಮಾಡುವವನ ಮನೋಸ್ಥಿತಿ, ಆಹಾರ ಕೊಡುವವನ ಮನೋಸ್ಥಿತಿ, ಆಹಾರ ಸ್ವೀಕಾರ ಮಾಡುವವನ ಮನೋಸ್ಥಿತಿ ಯಾರ ಮೇಲೆ ಬೀಳ್ತದೆ? ಆ? ಆಹಾರದ ಮೇಲೆ ಬೀಳ್ತದೆ. ಒಂದು ಆಹಾರ ಇದೆ ಅಂತಂದ್ರೆ ಅದ್ರಲ್ಲಿ ಏನೇನು ಸೇರ್ಕೊಂಡಿರ್ತದೆ ಹೇಳಿ ನೋಡೋಣ. ನಿಮ್ಮ ಎದುರುಗಡೆ ಒಂದು ಆಹಾರ ಇದೆ, ಏನೇನು ಸೇರ್ಕೊಂಡಿರ್ತದೆ? ಅಡಿಕೆ ಮಾಡೋರ್ ಮನಸ್ಥಿತಿ, ಹ್ಮ್ ಮತ್ತೆ ಬಡ್ಸೋರು ಮನಸ್ಥಿತಿ, ತಿನ್ನೋರ್ ಮನಸ್ಥಿತಿ ಎಲ್ಲ ಸೇರಿದೆ. ಹಾ, ಆ ಆಹಾರದಲ್ಲಿ ಭೂಮಿಯ ಶಕ್ತಿ, ಅದಕ್ಕೆ ಕೊಟ್ಟಿರುವಂತ ಗೊಬ್ಬರ, ಗಾಳಿ, ಬೆಳಕು, ಓಕೆ, ಇದಿಷ್ಟು ಸೇರಿರ್ತದೆ. ಅದನ್ನು ಮಾಡಬೇಕಾದ ರೈತನ ಮನೋಸ್ಥಿತಿ ಸೇರಿದಿರ್ತದೆ. ಓಕೆ, ಸರಿ. ಅಲ್ಲಿಂದ ವ್ಯಾಪಾರಿಯ ಮನೋಸ್ಥಿತಿ ಅದರಲ್ಲಿ ಸೇರಿದಿರ್ತದೆ. ಅಲ್ಲಿಂದ ನೀವು ಮನೆಗೆ ತಂದಾಗ ಆ ಆಹಾರವನ್ನ ನೀರಿನಲ್ಲಿ ಹಾಕಿದಿರಿ, ಆವಾಗ ಆ ನೀರಿನ ಶುದ್ಧತೆ ಪ್ರಭಾವ ಆಹಾರದ ಮೇಲೆ ಬೀಳುತ್ತೋ ಬೀಳಲ್ವೋ? ಬೆಂಕಿ ಮೇಲೆ ಇಟ್ರಿ, ಬೆಂಕಿಯ ಬಿಸಿ ಅದಕ್ಕೆ ಟ್ರಾನ್ಸ್ಫರ್ ಆಗತ್ತೋ ಆಗಲ್ವೋ? ಉಪ್ಪು ಹಾಕಿದ್ರಿ, ಉಪ್ಪಿನ ರುಚಿ ಅದ್ರಲ್ಲಿ ಸೇರಿರ್ತದೋ ಇಲ್ವೋ? ಸೇರಿ ಖಾರ ಹಾಕ್ತಿರ ಅದ್ರಲ್ಲಿ ಸೇರಿರ್ತದೋ ಇಲ್ವೋ? ಸೇರಿ ದಾಲ್ಚಿನ್ನಿ ಹಾಕ್ತಿರ ಅದು ಸೇರ್ತಿರೋ ಸೇರಲ್ವೋ? ಸೇರುತ್ತೆ. ಸೇರತ್ತೋ ಸೇರಲ್ವೋ? ಸೇರಿ ಕೊತ್ತಂಬರಿ ಬೀಜ ಹಾಕ್ತಿರ ಅದನ್ನ ಸೇರತ್ತೋ ಸೇರಲ್ವೋ? ಸೇರಿ ನೀವ್ ಏನೇನ ಸೇರಿಸಿದಿರೋ ಅದೆಲ್ಲ ಸೇರತ್ತ ತಾನೆ? ಹೌದು. ಜಡ ಮತ್ತು ಚೈತನ್ಯ. ಈಗ ಅಡಿಗೆ ಮಾಡುವಂಥವ್ರು ಯಾರು ಅಡಿಗೆ ಮಾಡ್ತಿದ್ದಾರೆ ಅದನ್ನ? Okay. ಅಡಿಗೆ ಮಾಡೋರು ತಾಯಿ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳಿ. ಯಾರು ಮಾಡ್ತಿದ್ದಾರೆ? ತಾಯಿ ತಾಯಿ. ಯಾರಿಗೋಸ್ಕರ ಮಾಡ್ತಿದ್ದಾರೆ? ಮಕ್ಕಳಿಗೋಸ್ಕರ. ಅವರ ಮನೋಸ್ಥಿತಿ ಹೇಗಿರ್ತದೆ? ಪ್ರೀತಿ ತುಂಬಿರುತ್ತೆ. ಗ್ಯಾರಂಟಿ ತಾಯಿ ಪ್ರೀತಿಯಿಂದ ಗ್ಯಾರಂಟಿ ತುಂಬಿರ್ತದೆ. ಗ್ಯಾರಂಟಿ. ಪಕ್ಕ. ನಮ್ಮ ಮನೋಸ್ಥಿತಿ ಯಾವ ತರ ಇರತ್ತೆ ಅದು ಆಹಾರದಲ್ಲಿ ಇರುತ್ತೆ. ಸರಿ. ಇವಾಗ ನಿಮ್ಮ ಮಗ ಪ್ರತಿದಿನ 5ನೇ ತಾರೀಕಿಗೆ ನಿಮ್ ಕೈಯಲ್ಲಿ 10,000 ರೂಪಾಯಿ ತಂದು ಕೊಡ್ತಾರೆ ಮನೆ ಖರ್ಚಿಗೆ. ಎಷ್ಟು ತಂದು ಕೊಡ್ತಾರೆ? 5ನೇ ತಾರೀಕು 10,000 ತಂದು ಕೊಡ್ತಾರೆ. ಓಕೆ, 6ನೇ ತಾರೀಕಿಗೆ ಅಡಿಗೆ ಮಾಡ್ತಿದ್ದೀರಿ, ಮಗ ಇನ್ನೂ 10,000 ಕೊಟ್ಟಿಲ್ಲ, ಅವಾಗ ಮನೋಸ್ಥಿತಿ ಹೆಂಗಿರ್ತದೆ? ಕೋಪ ಬಂದಿರುತ್ತೆ. ಯಾರು ಅಡಿಗೆ ಮಾಡ್ತಾ ಇರೋದು? ತಾಯಿ ಅಮ್ಮ ಮನೋಸ್ಥಿತಿ ಹೆಂಗಿರ್ತದೆ? ಕೋಪವಾಗಿರುತ್ತೆ. ಓಕೆ, 7ನೇ ತಾರೀಕಿಗೆ ಮಗ ಕೈಯಲ್ಲಿ ಹಣ ಕೊಡ್ತಾನೆ 5,000 ರೂಪಾಯಿ, ಅಮ್ಮ 5,000ನೇ ಈ ತಿಂಗಳು ಮುಂದೆ ಕೊಡೋದಿಲ್ಲ ಅಂತ, ನನ್ನ ಈ ಸಲ ಇಲ್ಲ ಅಂತ ಹೇಳ್ತಾರೆ. ಆವಾಗ ತಾಯಿ ಮನೋಸ್ಥಿತಿ ಹೆಂಗಿರ್ತದೆ? ಅವಾಗೂ ಸರಿ ಇರಲ್ಲ. ಬೇಜಾರಾಗಿ ಸರಿ. ಇರುತ್ತೆ. ನಾನು ಟೂರಿಗೆ ಹೋಗ್ಬೇಕು ಅಂತ ತಾಯಿ ಹೇಳ್ತಾಳೆ, ನನ್ಗೆ ದುಡ್ಡು ಕೊಡು ಅಂತ ಹೇಳ್ತಾನೆ, ಮಗ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅವಾಗ ತಾಯಿ ಮನೋಸ್ಥಿತಿ ಹೆಂಗಿರ್ತದೆ? ಸರಿ ಬೇಸರವಾಗಿ. ಅಲ್ವಾ? ಆತ್ಮೀಯರೇ, ತಾಯಿ ಇರ್ಲಿ ಯಾರೇ ಇರ್ಲಿ, ಆ ಸೆಕೆಂಡಿನ ತಾಯಿ ಮತ್ತು ಮಗುವಿನ ನಡುವಿನ ಸಂಬಂಧ, ಮಾನಸಿಕ ಸ್ಥಿತಿ ಏನಾಗಿರ್ತದೆ? ಸರಿ ವೇರಿಯೇಷನ್ ಆಗಿರಬಹುದು. ಇನ್ನೊಂದು ಮಜಾ ಏನು ಗೊತ್ತಾ? ಪ್ರತಿ ತಿಂಗಳು ಎಷ್ಟು ಕೊಡ್ಬೇಕು ಮಗ? 10,000. ಸರಿ, ಈ ಸಲ ದೀಪಾವಳಿ 2,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟು ಸೀರೆ ತಗೋ ಅಂತಂದ್ರೆ ಆವಾಗ ಮನೋಸ್ಥಿತಿ ಹೆಂಗಿರ್ತದೆ? ಖುಷಿಯಾಗಿರುತ್ತೆ. ಅಂದ್ರೆ ಏನಾಗ್ತದೆ? ಅಲ್ಲಿ ಮನೋಸ್ಥಿತಿ ವೇರಿಯೇಷನ್ ಆಗ್ತದೋ ಆಗಲ್ವೋ? ಆಗುತ್ತೆ. ಅಲ್ಲಿ ಸ್ವಾರ್ಥ ನಿಸ್ವಾರ್ಥ ಇದೆಯಲ್ವಾ? ಅವ್ರು ಜಾಸ್ತಿ ಕೊಟ್ಟಾಗ ನಿಮ್ ಸ್ಥಿತಿ ಚೆನ್ನಾಗಿರ್ತದೆ, ಕಡಿಮೆ ಕೊಟ್ಟಾಗ ಸ್ಥಿತಿ ಏನಾಗ್ಬಿಡ್ತದೆ? ಡೌನ್ ಆಗ್ಬಿಡ್ತದೆ. ಅದರ ಪ್ರಭಾವ ಆಹಾರದ ಮೇಲೆ ಬೀಳ್ತದೋ ಬೀಳಲ್ವೋ? 12,000 ರೂಪಾಯಿ ಕೊಟ್ಟಾಗ ಹಾಲಿಂದ ಕಾಫಿ ಸಿಗ್ತದೆ, 5,000 ರೂಪಾಯಿ ಕೊಟ್ಟಾಗ ನೀರಿನ ಪ್ರಮಾಣ ಜಾಸ್ತಿ ಆಗಿರ್ತದೆ. ಹೌದು ಅಲ್ವೋ? ಹೌದು. ನೋಡಿ, ಅನುಭವ ಇದೆ ಎಂದರೆ. ಅಂದ್ರೆ ಎಲ್ಲಾ ಸಮಯದಲ್ಲಿ ಮನೋಸ್ಥಿತಿ ಒಂದೇ ರೀತಿ ಇರ್ತದಂತ ಯಾವ ಗ್ಯಾರಂಟಿನೂ ಇಲ್ಲ. ಇದು ಶರೀರದ ತಾಯಿಯ ಮಾನಸಿಕ ಸ್ಥಿತಿ ಆತ್ಮೀಯರೇ. ಅದಕ್ಕಾಗಿ ಅಡಿಗೆ ಮಾಡುವಂತ ಸಮಯದಲ್ಲಿ
ಅಡಿಗೆ ಮಾಡುವಂತ ಆತ್ಮ, ಅಲ್ಲಿ ತಾಯಿ ಹೇಳುವಂಥದ್ದಲ್ಲ. ಯಾರು ಹೇಳಿ? ಆತ್ಮ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಆಹಾರವನ್ನು ಸ್ವೀಕಾರ ಮಾಡಬೇಕಾದ್ರೆ ಆತ್ಮ ಅಂತ ತಿಳಿದುಕೊಂಡು ಕರ್ಮವನ್ನು ಮಾಡು. ಅವಾಗ ಯಾರ ಪ್ರತಿ ನಿನಗೆ ಮೋಹನೂ ಇರೋದಿಲ್ಲ, ಯಾರ ಬಗ್ಗೆ ದ್ವೇಷನೂ ಇರೋದಿಲ್ಲ, ಯಾರು ನನ್ನವರು ಇಲ್ಲ, ಯಾರು ಬೇರೆಯವರು ಇಲ್ಲ, ಯಾರು ಮಿತ್ರನೂ ಇಲ್ಲ, ಯಾರ ಶತ್ರುನೂ ಇಲ್ಲ. ನೀನ್ ಯಾರು? ಆತ್ಮ. ಆತ್ಮನಾಗಿ ಸಪ್ತ ಗುಣಗಳನ್ನ ಜೊತೆಯಲ್ಲಿ ಇಟ್ಕೊಂಡು ಪರಮಾತ್ಮನ ಜೊತೆಯಲ್ಲಿ ಇದ್ಬಿಟ್ಟು ನೀನು ನಿನ್ನ ಕರ್ತವ್ಯವನ್ನ ಮಾಡ್ತಾ ಹೋಗು ಹೊರ್ತು ಆ ಕರ್ಮದಲ್ಲಿ ದೇಹ ಭಾನ ದೇಹ ಅಭಿಮಾನ ಸೇರಬಾರದು. ಸೇರಿದಾಗ ಏನಾಗುತ್ತೆ, ಯಾರ ಪ್ರತಿ ಅಡಿಗೆ ಮಾಡ್ತಾ ಇದ್ದೀರೋ ಅದರ ಪ್ರಭಾವ ಆಹಾರದ ಮೇಲೆ ಬೀಳತ್ತೆ. ಓಕೆ ಓಕೆ ಮ್ಯಾಕ್ಸಿಮಮ್ ಸಮಯದಲ್ಲಿ ತಾಯಿ ಮಾಡುವಂತ ಆಹಾರ ಒಳ್ಳೇದೇ ಇರ್ತದೆ, ಹೆಚ್ಚಿನ ಸಮಯ ಅಥವಾ ಎಲ್ಲಾ ಸಮಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ ಸರಿ. ನೆಕ್ಸ್ಟ್ ಆಹಾರ. ಪತ್ನಿ ಪತಿಗೋಸ್ಕರ ಮಾಡ್ತಿದ್ದಾರೆ. ಯಾರ್ಯಾರಿಗೋಸ್ಕರ ಮಾಡ್ತಿದ್ದಾರೆ? ಪತ್ನಿ ಪತಿಗೋಸ್ಕರ. ಉಲ್ಟಾನು ಇರಬಹುದು, ಪತಿನೂ ಪತ್ನಿಗೋಸ್ಕರ ಮಾಡ್ತಾ ಇರಬಹುದು. ಈಗಿನ ಜನರೇಷನ್ ಅನುಸಾರದಲ್ಲಿ ಕೆಲವ್ರ ಮನೇಲಿ ಪತಿನೇ ಜಾಸ್ತಿ ಮಾಡ್ಬೇಕಾಗ್ತದೆ ಪತ್ನಿಗೋಸ್ಕರ. ಆವಾಗ ಆಹಾರ ಹೆಂಗಿರ್ತದೆ? ಯಾಕೆ ನೀವು ಪತ್ನಿಯಾಗಿ ಯಾವಾಗ್ಲೂ ಅಡಿಗೆ ಮಾಡೇ ಇಲ್ವಾ? ಅದ್ರ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ? ಯಾವ ದಿನ ಸಂಬಳ ಕೈ ಕೊಟ್ಟಿದಾರೋ ಆ ದಿನ ಬೇರೆ, ಹೇಳಿದ ಮಾತು ಕೇಳ್ತಿದ್ದಾಗ ಬೇರೆ. ಆ ದಿನದ ಮನೋಸ್ಥಿತಿ ಮೇಲೂ ಕೂಡ ಏನಾಗತ್ತೆ, ನಿಮ್ಮ ಮನೋಸ್ಥಿತಿ ಚೆನ್ನಾಗಿದೆ, ನಿಮ್ಮ ಮತ್ತು ಪತಿಯ ನಡುವೆ ಇರುವಂತ ಸಂಬಂಧ, ಅದರ ಆಧಾರದ ಮೇಲೆ ಆಹಾರ ಡಿಪೆಂಡ್ ಆಗತ್ತೆ. ಸರಿ. ಮೂರನೇದು, ಹೋಟೆಲ್ ತಿಂತೀರಾ, ಆಹಾರ ಹೇಗಿರ್ತದೆ? ಅದ್ರಲ್ಲಿ ಏನ್ ತುಂಬಿಕೊಂಡಿದಿರ್ತದೆ? ಹಣ ಹಣ ಹಣ. ಮಾಲೀಕನು ಹಣಕ್ಕೋಸ್ಕರ ಲಾಭಕ್ಕೋಸ್ಕರ ಮಾಡ್ತಾ ಇರ್ತಾನೆ. ಅಡಿಗೆ ಮಾಡೋನು ಕೂಡ ಏನ್ ಮಾಡ್ತಾರೆ, ಸಂಪಾದನೆಗೋಸ್ಕರ ಸಂಬಳಕ್ಕೋಸ್ಕರ ಮಾಡ್ತಾ ಇರ್ತಾನೆ. ಸಪ್ಲೈ ಮಾಡೋನು ಕೂಡ ಸಂಬಳ ಮತ್ತು ಟಿಪ್ಸ್ ಎಷ್ಟು ಕೊಡ್ತಾರೆ ಅಂತ ಕೊಡ್ತಾ ಇರ್ತಾನೆ. ಅಲ್ಲಿ ಹೋಟೆಲ್ ಬಂದವರು ಕೂಡ ವ್ಯಾಪಾರ ವ್ಯವಹಾರನೇ ಮಾತಾಡ್ತಾರೆ. ಎಲ್ಲದಲ್ಲಿ ಏನಾಗಿರ್ತದೆ, ಹಣ 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 ತುಂಬಿದ್ದಿರ್ತದೆ. ಅಲ್ಲಿ ಸ್ನಾನ ಮಾಡ್ಕೊಂಡೆ ಅಡಿಗೆ ಮಾಡ್ಬೇಕು ಹೇಳುವಂಥದ್ದು ಯಾವುದೇ ರೀತಿ ಮನೋಸ್ಥಿತಿ ಇರೋದಿಲ್ಲ, ಅಲ್ವ ತಾನೆ? ಆಗ ಆ ಆಹಾರದಲ್ಲಿ ಏನಾಗಿರ್ತದೆ, ಹಣದ ವೈಬ್ರೇಷನ್ ಹೆಚ್ಚಿಗೆ ತುಂಬಿರ್ತದೆ. ಇವತ್ತು ಪ್ರಪಂಚದಲ್ಲಿ ಯಾವ ಆಹಾರವನ್ನ ಜನ ಹೆಚ್ಚಿಗೆ ತಿಂತಾ ಇದ್ದಾರೆ? ಹೋಟೆಲ್. ಹೋಟೆಲಿಂದ. ಹೊರಗಿನ ಹಾ, ಅದರಲ್ಲೂ ವಿಶೇಷವಾಗಿ ಹೋಟೆಲಿಂದಲ್ವಾ? ಅದಕ್ಕೆ ಜನರ ಮನೋಸ್ಥಿತಿನೂ ಕೂಡ ಯಾವ್ದು ಕಡೆಗಿದೆ? ಹಣದ ಕಡೆ. ಹಣ ಹಣ ಹಣ. ಅಂದ್ರೆ ಅಲ್ಲಿ ಆಹಾರ ಮಾಡುವವನ ಮನೋಸ್ಥಿತಿನೂ ಕೂಡ ಸೇರುತ್ತೆ. ಅಂದ್ರೆ ಬಾಬೆಯಲ್ಲಿ ನಮ್ಗೆ ಸ್ಪಷ್ಟವಾಗಿ ಹೇಳ್ತಾರೆ, ಆ ಆಹಾರದಲ್ಲಿ ಭೂಮಿ, ನೀರು, ಗೊಬ್ಬರ, ಗಾಳಿ, ಬೆಳಕು, ಇದೆಲ್ಲದರ ಜೊತೆಗೆ ಆ ಸಮಯದಲ್ಲಿ ಯಾವ್ಯಾವ ವಸ್ತುವನ್ನು ಸೇರಿಸಿದರೋ ಅದು ಜೊತೆಗೆ ಆ ವಸ್ತು ಎಷ್ಟು ಜನರಿಂದ ಪಾಸ್ ಆಗ್ಬಿಟ್ಟು ಬಂತು, ಅವರ ಮನೋಸ್ಥಿತಿನೂ ಕೂಡ ಅದರಲ್ಲಿ ಏನಾಗಿರ್ತದೆ, ಸೇರಿರ್ತದೆ. ಅದು ಯಾವುದರ ಪ್ರಭಾವನು ನಿಮ್ಮ ಮೇಲೆ ಬೀಳಬಾರದು ಅಂತಂದ್ರೆ, ಆಹಾರ ರೆಡಿ ಮಾಡಬೇಕಾದ್ರೆ ಮತ್ತು ಆಹಾರ ಸ್ವೀಕಾರ ಮಾಡಬೇಕಾದ್ರೆ ನೀವೇನ್ ಮಾಡಬೇಕು, ಅದನ್ನ ದೃಷ್ಟಿ ಕೊಟ್ಟು ಶುದ್ಧ ಮಾಡಿ ಆಹಾರವನ್ನು ಸ್ವೀಕಾರ ಮಾಡಿದಾಗ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳೋದಿಲ್ಲ. ಆ ನಂತರದ ಆಹಾರ ದೇವಸ್ಥಾನದಲ್ಲಿ ಸಿಗುವಂತ ಪ್ರಸಾದ. ದೇವಸ್ಥಾನಗಳಲ್ಲಿ ಅಲ್ಲಿ ಏನಾಗ್ತದೆ, ಯಾರು ದೇವಸ್ಥಾನಕ್ಕೆ ಅಕ್ಕಿಯನ್ನ ಕೊಡ್ತಾರೋ, ಬೇಳೆಯನ್ನ ಕೊಡ್ತಾರೋ, ತರಕಾರಿಯನ್ನ ಕೊಡ್ತಾರೋ, ಯಾವ ಭಾವದಲ್ಲಿ ಕೊಡ್ತಾರೆ? ಭಕ್ತಿ ಭಕ್ತಿಯ ಭಾವ. ಅಡಿಗೆ ಮಾಡೋರು ಕೂಡ ಭಕ್ತಿಯ ಭಾವದಿಂದ, ಊಟಕ್ಕೆ ಬಡಿಸೋರು ಕೂಡ ಸೇವಾ ಮನೋಭಾವ ಭಕ್ತಿಯ ಭಾವದಿಂದ, ಅಲ್ವಾ? ಅದಕ್ಕಾಗಿ ದೇವಸ್ಥಾನಗಳಲ್ಲಿ ನಾವು ಅನ್ನಾರಸ ತಿಂದ್ರೂ ಕೂಡ ಏನಾಗ್ತದೆ, ಖುಷಿಯಾಗಿರುತ್ತೆ. ಮನಸ್ಸು ತೃಪ್ತವಾಗಿರ್ತದೆ. ನಾಲ್ಗೆಗೆ ರುಚಿ ಇಲ್ಲದೆ ಇರಬಹುದು, ಮನಸ್ಸು ಏನಾಗಿರ್ತದೆ, ತೃಪ್ತವಾಗಿರ್ತದೆ. ಯಾಕಂತಂದ್ರೆ ಆ ಮನಸ್ಸಿನಲ್ಲಿ ಓಕೆ ಅಲ್ಲಿ ಆ ಭಕ್ತಿಯ ಭಾವ ಹೇಳುವಂತ ಅಲ್ಲಿ ಸೇರಿರುವಂತ ಕಾರಣದಿಂದ ಸ್ವೀಕಾರ ಮಾಡುವಂತ ಆತ್ಮನಿಗೂ ಕೂಡ ಅದರ ಪ್ರಭಾವ ಪರಿಣಾಮ ಬೀಳುತ್ತೆ. ಅಲ್ಲಿ ಆಹಾರವನ್ನು ಯಾರಿಗೆ ಕೊಡ್ತಾ ಇದ್ದಾರೆ? ದೇವತೆಗಳಿಗೆ ಕೊಡ್ತಾ ಇದ್ದಾರೆ. ಯಾರಿಗೆ ಕೊಡ್ತಿದ್ದಾರೆ? ದೇವತೆಗಳಿಗೆ. ಇಲ್ಲಿ ದೇವತೆಗಳು ಶ್ರೇಷ್ಠನೋ ದೇವರು ಶ್ರೇಷ್ಠನೋ? ದೇವರು. ದೇವರು ಯಾರು, ದೇವತೆಗಳು ಯಾರು? ಪರಮಾತ್ಮ ದೇವರು. ವಿಗ್ರಹಗಳು ದೇವತೆಗಳು. ದೇವತೆಗಳು ರೆಡಿ ಆದವರು, ದೇವರು ರೆಡಿ ಮಾಡದಂತವನು ಅಲ್ವಾ? ಟೀಚರ್ ರೆಡಿ ಮಾಡದಂತವನು, ವಿದ್ಯಾರ್ಥಿ ರೆಡಿ ಆದಂತವನು.
ಅಲ್ವಾ? ಈಗ ನೀವೇನು ಮಾಡ್ತೀರಿ? ನೀವು ಯಾರ ಜೊತೆಗೆ ಮನಸ್ಸನ್ನ ಇಡ್ತೀರಾ? ಪರಮಾತ್ಮನ ಜೊತೆಗೆ. ಯಾವ ರೂಪದಲ್ಲಿ? ಆತ್ಮದ ರೂಪದಲ್ಲಿ. ಆತ್ಮದ ರೂಪದಲ್ಲಿ ತಂದೆ ನೆನಪಿನಲ್ಲಿ ನೀವು ಆಹಾರವನ್ನು ರೆಡಿ ಮಾಡಿದಾಗ, ಶುದ್ಧ ಮನೋಭಾವದಿಂದ ಮಾಡಿದಾಗ ಅದ್ರಲ್ಲಿ ಏನ್ ತುಂಬಿರುತ್ತದೆ? ನೀವ್ ಯಾರ ಜೊತೆ ಜೋಡಣೆ ಮಾಡಿದ್ದೀರಿ ಮನಸ್ಸನ್ನ? ಜೊತೆ. ಸಾಂಬಾರ್ ಮಾಡ್ಬೇಕಾದ್ರೆ ತೆಂಗಿನಕಾಯಿ ಹಾಕಿದ್ರೆ ಆ ಸಾಂಬಾರ್ನಲ್ಲಿ ತೆಂಗಿನಕಾಯಿ ರುಚಿ ಬರುತ್ತೋ ಬರಲ್ವೋ? ಕೊಳ್ತೋಗಿರೋ ತೆಂಗಿನಕಾಯಿ ಹಾಕಿದ್ರೆ? ಕೊಬ್ಬರಿ ಹಾಕಿದ್ರೆ? ಕೊಬ್ಬರಿ ಹಾಕಿದ್ರೆ ಕೊಬ್ಬರಿದು ಬರ್ತದೆ, ಕೊಳ್ತೋಗಿರೋದಾದ ಅದು ಬರ್ತದೆ, ಅಥವಾ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬರ್ತದೆ. ಅದೇ ರೀತಿ ತಂದೆ ನೆನಪಿನಲ್ಲಿ ಮಾಡಿದಾಗ ಆ ಆಹಾರದಲ್ಲಿ ಏನಿರ್ತದೆ? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ ಇರ್ತದೆ ತಾನೆ. ಅವಾಗ ಅದೆಲ್ಲಿ ಹೋಯ್ತು? ಆಹಾರದಲ್ಲಿ ಹೋಯ್ತು ತಾನೆ. ಆ ಆಹಾರದಲ್ಲಿ ಹೋದಾಗ ಆ ಆಹಾರವನ್ನು ಯಾರು ಸ್ವೀಕಾರ ಮಾಡ್ತಾರೋ ಅವರಿಗೂ ಕೂಡ ಭಗವಂತನ ಸಂದೇಶ ಸಿಗತ್ತೆ. ನೀವು ಕೋರ್ಸ್ ಕೊಟ್ಟು ಬಿಟ್ಟೇನೆ, ಚಿತ್ರ ತೋರಿಸ್ಬಿಟ್ಟೇನೆ, ಜ್ಞಾನವನ್ನ ಹೇಳಿಬಿಟ್ಟೇನೆ, ದೃಷ್ಟಿ ಕೊಟ್ಬಿಟ್ಟೇನೆ ಸಂದೇಶ ಕೊಡಬೇಕು ಅಂತ ಏನಿಲ್ಲ. ಈ ರೀತಿಯೂ ಕೂಡ ಸಂದೇಶವನ್ನ ಕೊಡಬಹುದು. ನಿಮ್ಮ ಮಗುಗೆ ಆರೋಗ್ಯ ಸರಿ ಇಲ್ಲ, ಏನ್ ಮಾಡ್ಬೇಕು? ಡಾಕ್ಟರ್ ಕರ್ಕೊಂಡು ಹೋಗ್ಬೇಕು. ಓಕೆ, ಕರ್ಕೊಂಡು ಹೋದ್ರೆ ಮಾತ್ರೆ ಕೊಟ್ಟಿದ್ದಾರೆ. ಆ ಮಾತ್ರೆ ಸಿಹಿ ಇರ್ತದೋ ಕಹಿ ಇರುತ್ತೋ? ಕಹಿ ಇರ್ತದೆ. ಆ ಮಾತ್ರೆನ ಮಗು ಕೊಟ್ರೆ ಮಗು ಖುಷಿಯಿಂದ ತಗೊಳತ್ತೋ ತೆಗೆದುಕೊಳ್ಳಲ್ವೋ? ತೆಗೆದುಕೊಳ್ಳಲ್ಲ. ಆವಾಗ ಆ ಮಗುವಿಗೆ ಮಾತ್ರೆ ಕೊಡಬೇಕು ಕೊಡಬಾರ್ದು? ಕೊಡಬೇಕು. ಈಗ ಡೈರೆಕ್ಟ್ ಆಗಿ ಕೊಟ್ಟು ತಗೊಳಲ್ಲ, ಏನ್ ಮಾಡ್ಬೇಕು? ಅದ್ರ ಜೊತೆ ಸಕ್ಕರೆ ಏನಾರು ಮಾತ್ರೆ ನೋಡಿದ್ರೆ ತಗೊಳ್ಳಿಕ್ಕೆ ರೆಡಿ ಇಲ್ಲ, ಅದನ್ನ ಏನ್ ಬೇಕಾದ್ರೂ ಕೊಡಿ. ಪೌಡ್ರ್ ಮಾಡಿ ಜೇನುತುಪ್ಪ ಏನಾರು ಹಾಕಿ ಕೊಡಬೇಕು. ಹಾಲಿನಲ್ಲಿ ಮಿಕ್ಸ್ ಮಾಡಿ ಕೊಟ್ಬಿಡಿ, ಅಡಿಗೆಯಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಕೊಟ್ಬಿಡಿ, ಅದು ಗೊತ್ತೇ ಆಗೋದಿಲ್ಲ ಮಾತ್ರೆ ಇದೆ ಅಂತ. ಸರಿ, ಓಕೆ. ಆವಾಗ ನೀವು ಮಾತ್ರೆಯನ್ನ ಏನ್ ಮಾಡಿದ್ರಿ? ಅಡಿಗೆಯಲ್ಲಿ ಮಿಕ್ಸ್ ಮಾಡಿ ಹಾಲಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿದ್ದೀರಿ. ಮಾತ್ರೆ ಆ ಮಗುವಿನ ಒಳಗಡೆ ಹೋಯ್ತು ಹೋಗಿಲ್ವೋ? ಯಾವ್ದೋ ಒಂದು ರೀತಿ ಒಳಗಡೆ ಹೋಗಿದ್ದಿ ತಾನೆ. ಒಳಗಡೆ ಹೋದ್ಮೇಲೆ ಅದೇನ್ ಕೆಲಸ ಮಾಡ್ಬೇಕು? ಮಾಡತ್ತೋ ಮಾಡಲ್ವೋ? ಬರೀ ಮಾತ್ರೆ ನೀರಿಂದ ತಗೊಂಡಾಗ ಮಾತ್ರ ಕೆಲಸ ಮಾಡತ್ತೋ? ಆಹಾರದ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಕೊಟ್ಟಾಗ್ಲೂ ಕೆಲಸ ಮಾಡತ್ತೋ? ಆಹಾರ ಜೊತೆ ಕೊಟ್ಟಾಗೂ ಕೆಲಸ ಮಾಡುತ್ತೆ. ಮಾಡತ್ತೆ ತಾನೆ. ಹಾಗೆ ಪರಮಾತ್ಮನ ಶಕ್ತಿ ಶಬ್ದದ ಮೂಲಕನಾದ್ರೂ ಕೊಡಿ, ದೃಷ್ಟಿಯ ಮೂಲಕನಾದ್ರೂ ಕೊಡಿ, ವಾಯುಮಂಡಲದ ಮೂಲಕನಾದ್ರೂ ಕೊಡಿ, ಆಹಾರದ ಮೂಲಕನಾದ್ರೂ ಕೊಡಿ. ಕೊಡಬೇಕು ಹೇಳುವಂತ ಮನೋಭಾವ ನಿಮ್ಮಲ್ಲಿ ಇರಬೇಕು. ನಿಮ್ಮ ಹತ್ರ ಸ್ಟಾಕ್ ಇರಬೇಕು. ಅದು ಸಂಬಂಧಪಟ್ಟಂತ ವಾಯುಮಂಡಲದಲ್ಲಿ ಶಬ್ದದಲ್ಲಿ ಎಡಿಷನ್ ಆಗ್ಬೇಕು. ಆ ಆತ್ಮಗಳಿಗೆ ಹೋಗ್ಬಿಟ್ಟು ತಲುಪಬೇಕು. ಹಾಗಿದ್ರೆ ಆಹಾರದ ಮೂಲಕನೂ ಕೂಡ ಈಶ್ವರ್ಯ ಸೇವೆ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಯಾವಾಗ? ನೀವು ಆ ಸಮಯದಲ್ಲಿ ಈಶ್ವರನ ಜೊತೆಗೆ ಸೇರಿರಬೇಕು. ಮನಸ್ಸಿನಿಂದ ಶುದ್ಧ ಮನೋಭಾವದಿಂದ, ನಿಸ್ವಾರ್ಥ ಭಾವದಿಂದ ಭಗವಂತನ ಜೊತೆಗೆ ನಿಮ್ಮ ಮನಸ್ಸು ಸೇರಿದ್ದರೆ ಮಾತ್ರ ಏನಾಗ್ತದೆ? ಸೇವೆ ಆಗ್ತದೆ. ಅದು ನಾನು ಮಗನಿಗೆ ಮಾಡ್ತಿದ್ದೇನೆ, ಪತಿಗೆ ಮಾಡ್ತಿದ್ದೇನೆ ಅಂತ ಮಾಡಬಾರ್ದು. ಯಾರಿಗೆ ಮಾಡ್ತಿದ್ದೇನೆ? ಪರಮಾತ್ಮನಿಗೆ. ಯಾರಿಗೋಸ್ಕರ ಮಾಡ್ತಿದ್ದೇನೆ? ಈಶ್ವರನಿಗೋಸ್ಕರ ಮಾಡ್ತಿದ್ದೇನೆ. ಭಗವಂತ ಈ ಆಹಾರವನ್ನ ನೀನ್ ಯಾರಿಗಾದ್ರೂ ಕೊಡಪ್ಪ, ನಿನ್ನಿಷ್ಟ, ನಿನ್ನಿಷ್ಟ. ಕೆಲವೊಂದ್ಸಲ ಆ ರೀತಿ ಮಾಡಿದಾಗ ನೀವು ಅಡಿಗೆ ಯಾರಿಗೋಸ್ಕರನೋ ಮಾಡಿರ್ತೀರಿ. ಸರಿ, ಹೀಗೆ ಯೋಚನೆ ಮಾಡಿ. ನೀವು ಇವತ್ತು ಅಡಿಗೆ ಮಾಡಿದಿರಿ. ಏನ್ ಮಾಡಿದಿರಿ? ಅಡಿಗೆ ಮಾಡಿದ್ದೀವಿ. ಯಾರ ನೆನಪಿನಲ್ಲಿ? ಪರಮಾತ್ಮ ನೆನಪಿನಲ್ಲಿ ಅಡಿಗೆ ಮಾಡಿದ್ದೀರಾ. ಓಕೆ, ನೀವೇನು ಸಂಕಲ್ಪ ಮಾಡಿದಿರಿ? ಭಗವಂತ, ನಾನು ನಿನ್ನ ನೆನಪಿನಲ್ಲಿ ನಾನು ಇವತ್ತು ಅಡಿಗೆಯನ್ನು ಮಾಡಿದ್ದೇನಪ್ಪ. ಈ ಮೂಲಕ ಈಶ್ವರಿಯ ಸಂದೇಶವನ್ನು ನೀನು ಯಾರಿಗೆ ಬೇಕಾದ್ರೂ ಕೊಡು ಅಂತ ಭಗವಂತನಿಗೆ ಒಪ್ಪಿಸಿಬಿಟ್ಟು ಮಾಡಿದ್ದೀರಿ. ಓಕೆ, ಸರಿ. ಮನೇಲಿರೋರೆಲ್ಲ ಊಟ ಮಾಡಿ ಆಯ್ತು. ನಿಮ್ಗೊಬ್ಬರಿಗೆ ಬೇಕಾಗಿರುವಷ್ಟು ಊಟ ಇದೆ. ಯಾರಿಗೆ ಬೇಕಾಗಿರುವಷ್ಟು? ಓಕೆ. ಆ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ತಮ್ಮ ಮತ್ತು ಅತ್ತಿಗೆ ಬರ್ತಾರೆ. ಯಾರು ಬರ್ತಾರೆ? ಅತ್ತಿಗೆ ಬರ್ತಾರೆ. ಆವಾಗ ಭಗವಂತನ ನೆನಪಿನಲ್ಲಿ ಮಾಡಿರುವಂತ ಆಹಾರವನ್ನು ಅವ್ರಿಗೆ ಕೊಡ್ತೀರಿ. ಮತ್ತೆ ಸಂಕಲ್ಪವನ್ನ ಮಾಡ್ತೀರಿ ಏನು ಅಂತಂದ್ರೆ, ಭಗವಂತ ಈ ಆಹಾರದಿಂದ ಆ ಆತ್ಮಗಳಿಗೆ ಭಗವಂತನ ಸಂದೇಶ ಸಿಗಲಿ. ಓಕೆ, ಸರಿ. ಅವರಿಗೆ ಆಹಾರವನ್ನ ಕೊಟ್ಟಿದ್ದೀರಾ, ನಿಮ್ಗೆ ಆಹಾರ ಸಿಗ್ಲಿಲ್ಲ, ನಿಮ್ಗೆ ಉಪವಾಸ. ಸರಿ, ಅವರು ಆಹಾರವನ್ನ ತಿಂದ್ರು, ಆ ಮೂಲಕ ಅವರು ಭಗವಂತನ ಮಗು ಆದ್ರು. ನಿಮ್ಗೆ ಖುಷಿ ಆಗತ್ತೋ? ಆಹಾರ ಸಿಗ್ಲಿಲ್ಲ ಅಂತ ಬೇಜಾರಾಗತ್ತೆ.
ಖುಷಿ ಖುಷಿ ಆಗುತ್ತೆ. ಪಕ್ಕ ಹಾ ಅಣ್ಣ. ನಿಮ್ಗೆ ಊಟ ಸಿಗ್ಲಿಲ್ಲ ಸಿಕ್ಕಿಲ್ಲ ಅಂದ್ರೆ ಮತ್ತೆ ತಯಾರ್ ಮಾಡ್ಕೊಳ್ತೇವೆ. ಆ ಆದ್ರೆ ಅವರಿಗೆ ಆಹಾರ ಸಿಕ್ಕಾಗ ಭಗವಂತನ ಸಂದೇಶ ಸಿಕ್ಕಿದಾಗ ಎಷ್ಟು ಖುಷಿ ಆಗತ್ತಲ್ವಾ? ಯಾಕೆ ಖುಷಿ ಆಗತ್ತೆ? ಅವರಿಗೂ ತಲುಪ್ತಲ್ಲ ಅಂತ ಆ ಪರಮಾತ್ಮ. ಭಗವಂತನ ಆಹಾರದ ರುಚಿ ನಿಮ್ಗೂ ಗೊತ್ತಲ್ವಾ? ಹೌದು. ಹೌದು. ಇಲ್ಲಿ ಸ್ಥೂಲವಾಗಿ ನೀವು ಮಾಡಿರುವಂತ ಮೈಸೂರು ಪಾಕು ಅಥವಾ ಶಾವಿಗೆ ಪಾಯಸಕ್ಕಿಂತ ನೀವು ಭಗವಂತನ ಆಹಾರವನ್ನು ಸ್ವೀಕಾರ ಮಾಡಿದಾಗ ಆ ರುಚಿ ಅವರಿಗೆ ಸಿಕ್ಕಿದಾಗ ಆಗುವಂತ ಖುಷಿ ಇದೆಯಲ್ಲ, ನೀವು ತುಪ್ಪದಿಂದ ಮಾಡಿರುವಂತ ಶಾವಿಗೆ ಪಾಯಸ ತಿನ್ನಿಸಿದಾಗ ಆಗೋದಿಲ್ಲ ಆದ್ಮೇಲೆ ಇದು ವಿಷಯ ಗೊತ್ತಿರಲಿ. ಅದಕ್ಕಾಗಿ ಮನೆಯಲ್ಲಿರುವಂತ ನೀವು ಸಹಿತ ಪ್ರತಿದಿನ ಶುದ್ಧ ಮನೋಸ್ಥಿತಿಯಲ್ಲಿ ಭಗವಂತನ ನೆನಪಿನಲ್ಲಿ ಆಹಾರವನ್ನು ರೆಡಿ ಮಾಡಿದ್ರೆ ಆ ಆಹಾರ ಯಾರ್ಯಾರಿಗೆ ಸಿಗಬೇಕು ಬಾಬಾ ಆಹಾರದ ಮೂಲಕ ಈಶ್ವರಿ ಸೇವೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ನೀವು ಯಾರ್ದು ನೆಂಟರ ಮನೆಗೆ ಹೋಗ್ತೀರಾ, ಪರಿಚಯದವರ ಮನೆಗೆ ಹೋಗ್ತೀರಾ, ಬಾಬಾರ ನೆನಪಿನಲ್ಲಿ ಆಹಾರವನ್ನ ರೆಡಿ ಮಾಡ್ಬಿಟ್ಟು ಅವ್ರಿಗೆ ಏನ್ ಮಾಡಿ ಪ್ರಸಾದವನ್ನ ಒಯ್ದುಕೊಡಿ. ಆಹಾರದ ತಟ್ಟೆ ಎದುರುಗಡೆಗೆ ಇದ್ದಾಗ ದೃಷ್ಟಿ ಕೊಟ್ಟುಬಿಟ್ಟು ಏನ್ ಮಾಡಿ ಪರಿಶುದ್ಧವನ್ನ ಮಾಡ್ಬಿಟ್ಟು ಆಹಾರವನ್ನ ಸ್ವೀಕಾರ ಮಾಡಿ. ಓಕೆ, ಆವಾಗ ಏನಾಗತ್ತೆ, ಆಹಾರ ಶುದ್ಧವಾಗ್ತದೆ. ಅದರಿಂದ ಮನಸ್ಸಿನ ಮೇಲೂ ಪ್ರಭಾವ ಬೀಳ್ತದೆ, ಆತ್ಮನ ಮೇಲೂ ಪ್ರಭಾವ ಬೀಳ್ತದೆ. ಜೈಸಾ ಅನ್ ವೈಸಾ ಮನ್. ಓಕೆ, ಮನಸ್ಸಿನ ಮೂಲಕ ಆತ್ಮದ ಮೇಲೆ ಅದರ ಪ್ರಭಾವ ಹೇಳುವಂಥದ್ದು ಬೀಳ್ತದೆ. ಕೊನೆಯ ಪ್ರಶ್ನೆ ಆತ್ಮೀಯರೇ, ಇಲ್ಲಿ ಮನಸ್ಸು ಶುದ್ಧವಾಗಿರಬೇಕು ಅಂತಂದ್ರೆ ಯೋಚನೆ ಮಾಡ್ಬಿಟ್ಟು ಉತ್ತರವನ್ನ ಹೇಳಿ. ಮನಸ್ಸು ಶುದ್ಧವಾಗಿರಬೇಕು ಅಂತಂದ್ರೆ ಇಲ್ಲಿ ವಿಶೇಷವಾಗಿ ಶಾರೀರಿಕ ಆಹಾರ ಶುದ್ಧವಾಗಿರಬೇಕು, ಮಾನಸಿಕ ಆಹಾರ ಶುದ್ಧವಾಗಿರಬೇಕು ಮಾನಸಿಕ ಮಾನಸಿಕ ಆಹಾರ. ಅಲ್ವಾ? ಅದಕ್ಕಾಗಿ ನಿಮ್ಮ ಮನಸ್ಸನ್ನ ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ನಾನು ಮನಸ್ಸಿಗೆ ಯಾವ ಆಹಾರವನ್ನ ಕೊಡ್ತಾ ಇದ್ದೇನೆ. ಸರಿ, ನಿಮ್ಮ ಪತಿಯಲ್ಲಿ ತಂದೆ ನೆನಪಿನಲ್ಲಿ ನೀವು ಪರಿಶುದ್ಧ ಮಾಡಿ ತಂದೆಯ ನೆನಪಿನಲ್ಲಿ ಯೋಚನೆಯನ್ನ ಮಾಡಿಬಿಟ್ಟು ಸಂಕಲ್ಪವನ್ನ ಮಾಡಿ ಶಕ್ತಿಯನ್ನು ತುಂಬಿಸ್ತೀರಾ. ಯಾವಾಗ ಆಹಾರ ಆಹಾರ ಮಾಡಬೇಕಾದ್ರೆ ಮತ್ತೆ ಅವರಿಗೆ ಕೊಡಬೇಕಾದ್ರೆ. ಸರಿ, ಆಮೇಲೆ ರಾಜಯೋಗದಲ್ಲಿ ಕೂತ್ಕೊಂಡಿದ್ದೀರಿ. ಎಲ್ಲಿ ಕೂತ್ಕೊಂಡಿದ್ದೀರಿ? ರಾಜಯೋಗದಲ್ಲಿ. ನನ್ನ ಪತಿ ಸರಿ ಇಲ್ಲ, ನನ್ನ ಮಾತು ಕೇಳೋದಿಲ್ಲ, ನನಗಲ್ಲಿ ಬಿಡೋದಿಲ್ಲ, ಇಲ್ಲಿ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅವಾಗ ಆ ಪತಿ ನಿಮ್ಗೆ ಬಾಬನ ಸಂದೇಶ ಅವ್ರಿಗೆ ಸಿಗತ್ತೋ ಸಿಗಲ್ವೋ? ಸಿಗಲ್ಲ. ಯಾಕೆ? ನೀವು ಆಹಾರದಲ್ಲಿ ಬಾಬಾ ನೆನಪಿನಲ್ಲಿ ತಾನೇ ಆಹಾರ ಮಾಡ್ಬಿಟ್ಟು ಅವ್ರಿಗೆ ತಿನ್ಸಿದಿರಿ ಸಂಕಲ್ಪನೂ ಸರಿ ಇಲ್ವಲ್ಲ. ಅಲ್ವಾ? ಅಲ್ಲಿ ನೀವು ಇಲ್ಲಿ ಆಹಾರ ಕೊಟ್ಬಿಟ್ಟು ಇಲ್ಲಿ ಈ ಆಹಾರ ಕೊಟ್ಟೇನಾಗ್ಬಿಡ್ತದೆ ಇದು ಸೇರತ್ತೆ ಅವರಿಗೆ. ಅಲ್ವಾ? ಒಂದ್ ಕಡೆಯಿಂದ ಜ್ವರ ಬಂದಿದ್ದ ಮಾತೆ ಕೊಟ್ಬಿಡೋದು, ಇನ್ನೊಂದವ್ರಿಗೆ ಐಸ್ ಕ್ರೀಮ್ ತಿನ್ಸ್ಬಿಡೋದು. ಯಾರಿಗೆ? ಜ್ವರ ಬಂದವರು. ಹಾ, ಏನಾಗ್ತದೆ? ಜ್ವರ ಬರುತ್ತೆ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ, ಯಾವುದೇ ಆತ್ಮದ ಪ್ರತಿ ನಿಮ್ಮ ಮಾನಸಿಕ ಸ್ಥಿತಿ ಹೇಗಿದೆ. ಇದು ತುಂಬಾ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆ? ಯಾವುದೇ ಕರ್ಮವನ್ನು ಮಾಡಬೇಕಾದ್ರೂ ಮನಸ್ಸಿಗೆ ಕೊಡುವಂತ ಸಂಕಲ್ಪದ ಆಹಾರ ಇದೆಯಲ್ಲ, ತುಂಬಾ 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 ಇಂಪಾರ್ಟೆಂಟ್. ಓಕೆ, ಶಾರೀರಿಕ ಸ್ಥಿತಿ ಇಂಪಾರ್ಟೆಂಟ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಶಾರೀರಿಕ ಆಹಾರದ ಪರಿಶುದ್ಧತೆಯ ಪರಿಣಾಮ 2%. ಎಷ್ಟು ಪರ್ಸೆಂಟ್? 2%. ಮಾನಸಿಕ ಸ್ಥಿತಿಯ ಪರಿಣಾಮ ಎಷ್ಟು? 98%. ಎಷ್ಟು ಪರ್ಸೆಂಟ್? 8%. ಓಕೆ, ಈಗ ಬಾಬಾ ಯಾವ ಅನ್ನದ ಬಗ್ಗೆ ಹೇಳ್ತಿದ್ದಾರೆ? ಮನಸ್ಸು ಅನ್ನದ ಬಗ್ಗೆ ಹೇಳ್ತಾ ಇದ್ದಾರೋ, ಶರೀರದ ಅನ್ನದ ಬಗ್ಗೆ ಹೇಳ್ತಾ ಇದ್ದಾರೋ? ಮಾನಸಿಕ ಓಕೆ, ಅದಕ್ಕಾಗಿ ಪ್ರತಿದಿನ ನಿಮ್ಮ ಮನಸ್ಸಿಗೆ ಯಾವ ಆಹಾರವನ್ನ ಕೊಡ್ತಾ ಇದ್ದೀರಿ? ಯಾವ ಆಹಾರ ಕೊಡಬೇಕು? ನಿಮ್ಮ ಮನಸ್ಸಿಗೆ ಯಾವ ಆಹಾರ ಕೊಡಬೇಕು? ಶುದ್ಧವಾದ ನಿಮ್ಮ ಅಪ್ಪ ಹೇಳ್ದಂಗೆ ಕೇಳಬೇಕಾ? ಶಾರೀರಿಕ ಅಪ್ಪ ಹೇಳ್ದಂಗೆ ಕೇಳಬೇಕಾ? ಅಲ್ಲ. ವೇದಶಾಸ್ತ್ರ ಪುರಾಣಗಳು ಹೇಳ್ದಂಗೆ ಕೇಳಬೇಕಾ? ಅರ್ಚಕರು ಹೇಳ್ದಂಗೆ ಕೇಳಬೇಕಾ? ನಿಮ್ಮ ಮನಸ್ಸಿನ ಮಾತನ್ನ ಕೇಳಬೇಕಾ? ಆತ್ಮನಿಗೆ ಈ ಪ್ರಪಂಚದಲ್ಲಿ ಪರಿಶುದ್ಧವಾದ ಆಹಾರ ಯಾವುದು? ಶುದ್ಧ ಸಂಕಲ್ಪಗಳು. ಸಂಕಲ್ಪಗಳು ಸರಿ, ಆಹಾರ ಎಲ್ಲಿಂದ ಬರ್ಬೇಕಲ್ಲ, ಪರಮಾತ್ಮ. ಪರಮಾತ್ಮ. ಸರಿ, ಯೋಗೇಶ್ ಅಣ್ಣ ಹೇಳ್ದಂಗೆ ಕೇಳಬೇಕಾ? ಜೋರಾಗಿ ಹೇಳಿ, ಕೇಳ್ಬೇಕೋ ಕೇಳಬಾರ್ದು? ಜೋರಾಗಿ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ. ಕೇಳ್ಬೇಕೋ ಕೇಳಬಾರ್ದು? ಯೋಗೇಶ್ವರನ ಮೂಲಕ ಪರಮಾತ್ಮನಿಂದ ಬಂದ ವಿಚಾರವನ್ನು ಕೇಳ್ಬೇಕು. ಅದನ್ನು ಕೇಳಬಾರ್ದು. ಮುರುಳಿ ಓದ್ಬೇಕು. ಏನ್ ಓದ್ಬೇಕು?
ಮುರಳಿ ಆ ಮುರಳಿಲಿರೋ ಶಬ್ದವನ್ನು ಯೋಗೇಶನ ಹೆಂಗೆ ಬೇಕಾದಂಗೆ ಚೇಂಜ್ ಮಾಡ್ಬಿಡ್ಬೋದು. ಹೌದಣ್ಣವ್ರೆ ಹಂಗೆ ಮಾಡ್ತಾರ ಅವ್ರಿಗೆ ಬೇಕಾದಂಗೆ ಚೇಂಜ್ ಮಾಡ್ಬಿಡ್ತಾರೆ. ನಾವೇನು ಉತ್ತರ ಕೇಳೋದು ಒಪ್ಪೋದೇ ಇಲ್ಲ, ಅವ್ರು ಬೇಕಾದಂಗೆ ಚೇಂಜ್ ಮಾಡ್ಕೊಂಡು ಇರ್ತಾರೆ. ಸರಿನಾ? ಯೋಗೇಶನ ಕೊಟ್ಟಿರೋ ಆಹಾರನೂ ತಗೊಳ್ಬೇಡಿ. ಯಾವ್ದನ್ನ ತಗೊಳ್ಬೇಕು? ಪರಮಾತ್ಮ ಕೊಡುವಂತದ್ದು. ಪರಮಾತ್ಮ ಕೊಡುವಂತ ಹಿಂದಿ ಮುರುಳಿ ಆಹಾರವನ್ನ ಡೈರೆಕ್ಟ್ ಆಗಿ ನೀವು ತಿನ್ಬೇಕೇ ಹೊರತು ಬೇರೆಯವ್ರ ಕೈಲಿ ತುತ್ತಲ್ಲಿ ತಿನ್ಬೇಡಿ. ಅದನ್ನ ಬೇರೆಯವ್ರ ಕೈಲಿ ತುತ್ತು ತಿನ್ಬೇಡಿ. ಪರಮಾತ್ಮನ ಡೈರೆಕ್ಟ್ ಆಗಿ ನೀವೇ ತಿನ್ನಬೇಕು. ಅದು ಮಾತ್ರ ಈ ಪ್ರಪಂಚದಲ್ಲಿ ಪರಿಶುದ್ಧವಾದಂತ ಮನಸ್ಸಿಗೆ ಬೇಕಾಗಿರುವಂತ ಆಹಾರ. ಅದು ಸಂಗಮ ಯುಗದಲ್ಲಿ ಮಾತ್ರ ಪರಮಾತ್ಮನ ಕೈಯಿಂದ ಸಿಗತ್ತೆ. ಸಣ್ಣ ಮಗುವಿಗೆ ಸ್ವಲ್ಪ ಸಮಯ ತಾನೇ ತಾಯಿಯ ಎದೆ ಹಾಲು ಸಿಗ್ತದೆ, ಹೌದು ತಾನೆ? ಹೆಚ್ಚಿನ ಸಮಯ ಪ್ರಪಂಚದ ಆಹಾರ ಸಿಗ್ತದೆ. ಶ್ರೇಷ್ಠ ಆಹಾರ ಯಾವುದು? ತಾಯಿ ಹಾಲು ಅಂದಮೇಲೆ ಈಗ ನಾವು ಯಾವ ಆಹಾರ ತಗೊಳ್ಬೇಕು? ಪರಮಾತ್ಮನಿಂದ ಡೈರೆಕ್ಟ್ ಆಗಿ ಸಿಗಿರುವಂತ ಹಿಂದಿಯ ಭಾಷೆಯಲ್ಲಿ ಇರುವಂತ ಆಹಾರವನ್ನ ಪ್ರತಿದಿನ ನಾವು ಆತ್ಮಕ್ಕೆ ತಿನ್ನಿಸಬೇಕಾಗ್ತದೆ ಆತ್ಮೀಯರೇ. ಆವಾಗ ಮಾತ್ರ ನಿಮ್ಮ ಸಂಕಲ್ಪಗಳು, ನಿಮ್ಮ ಮನಸ್ಸು, ಬುದ್ಧಿ ಎಲ್ಲನೂ ಕೂಡ ಶ್ರೇಷ್ಠವಾಗಿರ್ತದೆ. ನಿಮ್ಮ ಜೀವನನೂ ಕೂಡ ಶ್ರೇಷ್ಠವಾಗ್ತದೆ. ಅಂದ್ರೆ ಏನು ಆಹಾರ ಇದೆಯೋ, ಏನು ಶ್ರೀಮತಗಳಿದ್ದಾವೋ, ಏನು ನಿಯಮಗಳಿದ್ದಾವೋ, ಸಮಯದ ಅನುಸಾರ ಬಾಬಾ ಏನು ಹೇಳ್ತಾ ಹೋಗ್ತಾರೋ ಅದನ್ನು ನೀವು ಎಷ್ಟು ಕಾರ್ಯದಲ್ಲಿ ತರ್ತಾ ಹೋಗ್ತಿರೋ ಅಷ್ಟು ನಿಮ್ಮ ಈಶ್ವರಿಯ ಜೀವನ, ಬ್ರಾಹ್ಮಣ ಜೀವನ ಏನಾಗ್ತಾ ಹೋಗ್ತದೆ? ಇಷ್ಟವಾಗ್ತಾ ಹೋಗ್ತದೆ. ಶರೀರಕ್ಕೆ ಏನು ಆಹಾರ ಕೊಡ್ತಿರೋ ಅದರ ತಕ್ಕಂಗೆ ಚೇಂಜ್ ಆಗ್ತದಲ್ವಾ? ಶರೀರಕ್ಕೆ ಸ್ವೀಟ್ ಜಾಸ್ತಿ ತಿನ್ಸ್ಬಿಡಿ, ಏನಾಗ್ತದೆ? ಖಾರ ಜಾಸ್ತಿ ತಿನ್ಸಿದ್ರೆ BP. ಟೈಲ್ಸು BP. ಎಷ್ಟು ಚೆನ್ನಾಗಿ ಅನುಭವ ಇದೆ ನೋಡಿ ಅಲ್ವಾ? ಹಾಗೇನೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಈಗ ಆತ್ಮಕ್ಕೂ ಕೂಡ ಯಾವ ಆಹಾರವನ್ನ ಕೊಡಬೇಕು? ಯಾವ ಆಹಾರ ಕೊಡಬೇಕು? ಸಾತ್ವಿಕ. ಸಾತ್ವಿಕ. ಯಾವುದು? ಪರಮಾತ್ಮನಿಂದ ಸಿಗುವಂತಹ ಆಹಾರವನ್ನ ಕೊಡ. ಓಕೆ, ಈಗ ಪರಮಾತ್ಮನ ಆಹಾರವನ್ನ ನೀವು ಸ್ವೀಕಾರ ಮಾಡಬೇಕು. ಪರಮಾತ್ಮನೇ ನಿಮ್ಗೆ ತಿನ್ಸ್ಬೇಕು. ಪರಮಾತ್ಮನೇ ತಿನ್ನಿಸ್ಬೇಕು. ಅವನ ಮಡಿಯಲ್ಲಿ ಕೂತ್ಕೊಂಡ್ಬಿಟ್ರೆ ಏನು ಬೇಕು ಅದನ್ನ ಏನ್ ಮಾಡ್ತಾ ಹೋಗ್ತಾನೆ? ತಿನ್ನಿಸ್ತಾ ಹೋಗ್ತಾನೆ. ಆ ಸಮಯದಲ್ಲಿ ನೀವೇನ್ ಮಾಡಿದ್ರೆ ಬಾಯಿ ಓಪನ್ ಮಾಡಿದ್ರೆ ಆಯ್ತಷ್ಟೇ. ಅದಕ್ಕಾಗಿ ಆದ್ಮೇಲೆ ನಿಮ್ಮ ಜೀವನದಲ್ಲಿ ಪ್ರತಿ ಕ್ಷಣದಲ್ಲಿ ಬಾಬನನ್ನ ಇಲ್ಲಿಟ್ಕೊಳ್ಳಿ. ಎಲ್ಲಿ? ಭ್ರಕುಟಿಯಲ್ಲಿ. ಅವನು ಏನು ಮಾಡ್ತಾನೋ, ಏನು ತಿನ್ನಿಸ್ತಾನೋ, ಏನು ಬೇರೆಯವ್ರು ತಿನ್ನಿಸ್ತಾನೋ ಎಲ್ಲವನ್ನ ಅವನಿಗೆ ಬಿಟ್ಬಿಡಿ. ನಿಮ್ಗೆ ಏನಾದ್ರೂ ಅವನು ಕೊಡಲಿ, ನಿಮ್ಮ ಮೂಲಕ ಬೇರೆಯವ್ರಿಗೆ ಏನಾದ್ರೂ ಕೊಡ್ಲಿ, ಸಂಪೂರ್ಣ ಜವಾಬ್ದಾರಿ ಯಾರಿಗೆ ಒಪ್ಪಿಸ್ಬಿಡ್ಬೇಕು? ನೀವು ಮನೇಲಿ ಇದ್ದೀರಿ, ನೀವು, ನಿಮ್ಮ ಮನೆಯವರು, 2 ಜನ ಮಕ್ಕಳು, ಸರಿ? ಆವಾಗ ಮನೇಲಿ ಅಡಿಗೆ ಯಾರು ಮಾಡ್ತಾರೆ? ಪತಿ ಪತ್ನಿ 2 ಜನ ಮಕ್ಕಳಿದ್ದಾಗ ಮನೇಲಿ ಅಡಿಗೆ ಯಾರು ಮಾಡ್ತಾರೆ? ಪತ್ನಿ ಮಾಡ್ತಾರೆ. ಸರಿ, ನಿಮ್ಮ ಮನೆಯಲ್ಲಿ ಒಂದು ದಿವಸ ನಿಮ್ಮಮ್ಮ ಬಂದ್ರು, ಅವಾಗ ಅಡಿಗೆ ಯಾರು ಮಾಡ್ತಾರೆ? ಅಮ್ಮ ಮಾಡಿದಾಗ ನಿಮ್ಮ ಮಗನ ಏನು ಊಟ ಕೊಟ್ಟಿದಾರ ಇಲ್ಲ ಅಂತ ನೀವು ನೋಡ್ಲಿಕ್ಕೆ ಹೋಗ್ತಿರೋ ಹೋಗಲ್ವೋ? ನೋಡಲ್ಲ. ಯಾಕೆ? ಅವ್ರು ಚೆನ್ನಾಗೆ ವಿಶ್ವಾಸ ಇರ್ತದೆ ಅಲ್ವಾ? ಆವಾಗ ನೀವೇನ್ ಮಾಡ್ತೀರಿ? ಅಮ್ಮ ಮನೆಗ್ ಬಂದಿದಾರ ಅದೇನ್ ಮಾಡ್ತೀರಿ? ಜವಾಬ್ದಾರಿ ಅವ್ರಿಗೆ ಕೊಟ್ಬಿಟ್ಟು ನೆಮ್ಮದಿಯಾಗಿರ್ತೀವಿ. ಬೆಡ್ರೂಮ್ ಅಲ್ಲಿ ಹೋಗ್ಬಿಟ್ಟು ಆರಾಮ ನಿಶ್ಚಿಂತವಾಗಿ ನಿದ್ರೆ ಮಾಡ್ತೀರಿ. ಅಳಿಯ ಬಂದನಿಗೆ ನೀವೇ ಬಡಿಸು, ಮೊಮ್ಮಗನಿಗೆ ನೀನೇ ಬಡಿಸು, ಕಸ ನೀನೇ ಕೊಡ್ಸು, ಪಾತ್ರೆ ನೀನೇ ತೊಳಿ. ಇವ್ ನಾವೇನ್ ಮಾಡ್ತೀವಿ? ಆರಾಮಾಗಿ ಮಲ್ಕೊಂಡ್ಬಿಟ್ಟು ಇಡ್ಲಿ ವಡ ಆದ್ಮೇಲೆ ಹೇಳು ನಾನು ಬಂದು ತಿಂತೇನೆ, ಇಲ್ಲ ಬಂದ್ಮೇಲೆ ನೀನೇ ನನ್ನ ಬೆಡ್ರೂಮಿಗೆ ಬಂದ್ಬಿಟ್ಟು ತಿನ್ಸು, ಇಷ್ಟು ದಿನ ಮಾಡಿ 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 ಸಾಕಾಗ್ಬಿಟ್ಟಿದೆ, ಇನ್ಮೇಲೆ ನೀನೇ ತಿನ್ಸು, ನಿನ್ ಕೈಯಿಂದ ಮಾಡಿದ ಆಹಾರ ತಿಂದೆ ತುಂಬಾ ದಿನ ಆಗ್ಬಿಟ್ಟಿದೆ, ನೀನೇ ತಿನ್ಸು ಅಂತ ಯಾರ್ಥ ಮಾಡಿ ತಿನ್ನಿಸ್ತೀರಿ? ಅದಕ್ಕಾಗಿ 5000 ವರ್ಷದಲ್ಲಿ ಈ ಜನ್ಮದಲ್ಲಿ ಮಾತ್ರ ಅಮ್ಮನಿಂದ ಮಾಡಿರುವಂತ ಆಹಾರ ತಿನ್ಲಿಕ್ಕೆ ಅವಕಾಶ ಇದೆ, ಅಮ್ಮನಿಂದ ಮಾಡಿರುವಂತ ಆಹಾರ ತಿನ್ನಿಸ್ಲಿಕ್ಕೆ ಅವಕಾಶ ಇದೆ. ಈಗ ನೀವು ಮಾಡ್ತಿರೋ ಅಮ್ಮನ ಹತ್ರ ಮಾಡಿಸ್ತಿರೋ? ತಿಂಗಳಿಗೆ ಒಂದ್ಸಲನೋ ವರ್ಷಕ್ಕೆ ಒಂದ್ಸಲನೋ? ಪ್ರತಿದಿನ ಸದಾ ಆಹಾರವನ್ನ ನಿಮಗೆ ಮತ್ತು ವಿಶ್ವಕ್ಕೆ ಏನ್ ಮಾಡಿ ತಿನ್ನಿಸಲಿಕ್ಕೆ ಭಗವಂತನಿಗೆ ತನ್ನಲ್ಲಿ ಕುಳಿಸಿ. ಓಕೆ, ಆವಾಗ ಆಹಾರ ಶುದ್ಧವಾಗುತ್ತೋ ಆಗಲ್ವೋ? ವಿಶ್ವ ಪರಿವರ್ತನೆ ಆಗುತ್ತೋ ಆಗಲ್ವೋ? ಅದಕ್ಕೆ ಹೇಳ್ತಾರೆ ಬಾಬಾ ಜೈಸಾ ಅನ್ ವೈಸಾ ಮನ್. ಅಂದ್ರೆ ನೀವೇ ಏನ ಅನ್ನವನ್ನ ಕೊಟ್ಟಿದ್ದೀರಿ ಮನಸ್ಸಿಗೆ? ನನ್ನ ಮೂಲಕ ವಿಶ್ವ ಕಲ್ಯಾಣವನ್ನ ಮಾಡು, ಈ ಸಂಕಲ್ಪವನ್ನ ಭಗವಂತನಿಗೆ ಒಪ್ಪಿಸಿಬಿಟ್ಟು ಮನೆ ಕರ್ಕೊಂಡು ಬಂದಿದ್ದೀರಿ. ಅದರ ಆಧಾರದಲ್ಲಿ ಏನಾಯ್ತು? ಮನಸ್ಸು ವಿಶ್ವ ಕಲ್ಯಾಣಕ್ಕೆ ನಿಮಿತ್ತವಾಯ್ತು. ವಿಶ್ವ ಪರಿವರ್ತನೆ ಆಗತ್ತೋ ಆಗಲ್ವೋ?
ಓಕೆ, ಅದಕ್ಕಾಗಿ ಆ ಸಮಯದಲ್ಲಿ ಬಾಬಾ ಏನ್ ಹೇಳ್ತಾರೆ, ನೀವೇನು ಪ್ರತಿಜ್ಞೆ ಮಾಡಿದಿರಿ, ಎಲ್ಲ ಕುಳಿಸ್ತಿರೋ ಕೂತ್ಕೊಳ್ತೇನೆ, ಎಲ್ಲ ಮಲಗಿಸ್ತಿರೋ ಅಲ್ಲಿ ಮಲ್ಕೊಳ್ತೇನೆ, ಸದಾ ನನ್ನ ಮೂಲಕ ನೀನೇನು ಮಾಡ್ತಾ ಇರು, ಈಶ್ವರಿ ಸೇವೆಯನ್ನ ಮಾಡಿಸ್ತಾ ಇರು. ಅದಕ್ಕಾಗಿ ಆದ್ಮೇಲೆ ಸ್ಥೂಲವಾದ ಆಹಾರ ಇರಬಹುದು, ಮಾನಸಿಕ ಆಹಾರ ಇರಬಹುದು, ಅದು ಯಾವಾಗ್ಲೂ ಕೂಡ ನಾವೇನ್ ಮಾಡಬೇಕು, ಪರಿಶುದ್ಧವನ್ನ ಮಾಡಿ ತಂದೆಯ ನೆನಪಿನಲ್ಲಿ ಸ್ವಚ್ಛ ಮಾಡಿ ಶುದ್ಧ ಮಾಡಿ ಪವಿತ್ರವಾಗಿ ಅದನ್ನು ನಾವು ಸ್ವೀಕಾರವನ್ನು ಮಾಡಿದಾಗ, ಅಥವಾ ತಂದೆಯ ಕೈಯಲ್ಲೇ ನಾನು ತಿಂದಾಗ, ತಂದೆಯ ಮಡಿಲಲ್ಲಿ ಕೂತ್ಕೊಂಡ್ಬಿಟ್ಟು ತಿಂದಾಗ, ನಂಬಿಕೆ ವಿಶ್ವಾಸದಿಂದ ಕಣ್ಣು ಮುಚ್ಕೊಂಡು ತಿಂದಾಗ, ಬಾಯಿ ಓಪನ್ ಮಾಡಿಬಿಟ್ಟು ತಿಂದಾಗ ಏನಾಗ್ತದೆ, ಅದರ ಪ್ರಭಾವ ಪರಿಣಾಮ ನಮ್ಮ ಮೇಲೆ ಬೀಳ್ತದೆ. ನಿಮ್ಮ ಪತಿ ಒಂದು ಬಟ್ಟೆ ತಂದ್ಕೊಟ್ರು ಏನ್ ತಿಳ್ಕೊಳ್ಳಿ, ಬಾಬಾ ತಂದ್ಕೊಟ್ಟಿದ್ದಾರೆ. ಯಾರು ತರಕಾರಿ ಕೊಟ್ಟು ಯಾರು ಕೊಟ್ಟಿದ್ದಾರೆ, ಬಾಬಾ ಕೊಟ್ಟಿದ್ದಾರೆ. ನಿಮ್ಮಿಂದ ಏನ್ ಹೋಗ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ, ಬಾಬಾ ಕೊಡ್ತಾ ಇದ್ದಾರೆ. ಹೌದಣ್ಣವ್ರಿ, ನಾನು ಬೈತಾ ಇಲ್ಲಪ್ಪ ಪತಿಗೆ, ಯಾರು ಬೈತಾ ಇದ್ದಾರೆ, ಬಾಬಾ ಬೈತಾ ಇದ್ದಾರೆ. ಯಾಕೆ? ಇವತ್ ಬೆಳಿಗ್ಗೆ ಬಾಬನಿಗೆ ಹೇಳಿದ್ದೆ ಅಮೃತ ವೇಳೆಯಲ್ಲಿ, ಪತಿ ನನ್ ಮಾತು ಕೇಳಲ್ಲ, ಚೆನ್ನಾಗಿ ಜಗಳ ಮಾಡು ಅಂತ. ಅದಕ್ಕೆ ಬಾಬಾ ಜಗಳ ಮಾಡ್ತೀನಿ, ನಾನು ಮಾಡ್ತಾ ಇಲ್ಲಪ್ಪ, ಯಾರು ಮಾಡ್ತಿದ್ದಾರೆ. ಅದಕ್ಕಾಗಿ ಜ್ಞಾನವನ್ನು ಉಲ್ಟಾದ ಧಾರಣೆ ಮಾಡಬೇಡಿ. ಎಂದೂ ಕೂಡ ಭಗವಂತ ಯಾರ ನಿಂದನೆಯನ್ನು ಮಾಡೋದಿಲ್ಲ. ಪ್ರಪಂಚದಲ್ಲಿ ನೀರು ಕಲುಷಿತವಾಗಿದೆ, ಭೂಮಿ ಕಲುಷಿತವಾಗಿದೆ, ವಾಯುಮಂಡಲ ಕಲುಷಿತವಾಗಿದೆ. ಪರಿಶುದ್ಧವಾಗಿರೋದು ಯಾರು? ಯಾವ ಆತ್ಮಗಳು ಪರಮಾತ್ಮನ ಶಕ್ತಿಯಿಂದ ಸ್ಥೂಲ ಮತ್ತು ಸೂಕ್ಷ್ಮವನ್ನ ಸ್ವಚ್ಛ ಮಾಡ್ತಾರೋ ಅದು ಮಾತ್ರ ಪರಿಶುದ್ಧವಾಗಲಿಕ್ಕೆ ಸಾಧ್ಯ. ಅರ್ಥ ಆಗ್ತಾ ಇದೆಯಾ? ಸ್ಥೂಲ ಇರ್ಬೋದು, ಸೂಕ್ಷ್ಮ ಇರ್ಬೋದು, ಅದೆಲ್ಲವನ್ನ ಪರಮಾತ್ಮನ ಶಕ್ತಿಯಿಂದ ಶುದ್ಧ ಮಾಡಿದಾಗ ಈ ಪ್ರಪಂಚದಲ್ಲಿ ಸತ್ಯುಗ ಹೇಳುವಂಥದ್ದು ಏನಾಗ್ತದೆ, ಆದ್ಮೇಲೆ ಸ್ಥಾಪನೆ ಆಗತ್ತೆ. ಅದಕ್ಕಾಗಿ ಜೈಸಾ ಅನ್ ವೈಸಾ ಮನ್ ಅಂದರೆ ಒಂದು ಸಂಕಲ್ಪವನ್ನ ಮಾಡಿ, ಇನ್ನು ಮೇಲೆ ನನ್ನ ಮೂಲಕ ನಾನು ಸ್ವೀಕಾರ ಮಾಡುವಂತ ಸೂಕ್ಷ್ಮ ಆಹಾರವಾಗ್ಲಿ ಸ್ಥೂಲ ಆಹಾರ ಆಗ್ಲಿ, ಪ್ರಪಂಚದಲ್ಲಿ ಆತ್ಮಗಳು ಸ್ವೀಕಾರ ಮಾಡುವಂತ ಶುದ್ಧ ಆಹಾರ ಸೂಕ್ಷ್ಮ ಇಲ್ಲಿ ಸ್ಥೂಲ ಇಲ್ಲಿ, ಬೆಳಿಗ್ಗೆ ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯವರೆಗೂ ನಾನು ಅದನ್ನೆಲ್ಲ ಶುದ್ಧ ಮಾಡಿ ಎಲ್ಲರಿಗೂ ಉಡಿಸಲಿಕ್ಕೆ, ಊಟ ಕೊಡಲಿಕ್ಕೆ ನಾನೇನಾಗ್ಬೇಕು, ನಿಮಿತ್ತನಾಗಬೇಕು. ಬೆಳಗಿಂದ ರಾತ್ರಿವರೆಗೂ ಪ್ರಪಂಚದ ಎಲ್ಲ ಜನ ಯಾವ ಆಹಾರ ತಿನ್ಬೇಕು, ಪರಿಶುದ್ಧ ಆಹಾರವನ್ನ, ಪರಮಾತ್ಮನಿಂದ ಸ್ವಚ್ಛ ಮಾಡಿರುವಂತ ಆಹಾರವನ್ನ, ಶಕ್ತಿಯುತವಾಗಿ ಚಾರ್ಜ್ ಮಾಡಿರುವಂತ ಆಹಾರವನ್ನು ತಿನ್ನಬೇಕು ಅಂತ ಶ್ರೇಷ್ಠ ಸಂಕಲ್ಪವನ್ನ ಕೊಟ್ಟು ಬ್ರಾಹ್ಮಣ ಜೀವನವನ್ನ ನಡೆಸಿ, ಅವಾಗ ನೋಡಿ ಈ ಪ್ರಪಂಚ ಎಷ್ಟು ಸುಂದರವಾಗಿರ್ತದೆ. ಓಕೆ, ಜೈಸಾ ಅನ್ ವೈಸಾ ಮನ್. ಯಾವ ರೀತಿ ಅನ್ನ ಇರ್ತದೋ ಅದೇ ರೀತಿ ಅದರ ಪ್ರಭಾವ ಮನಸ್ಸಿನ ಮೇಲೆ, ಮನಸ್ಸಿನ ಮೂಲಕ ಆತ್ಮದ ಮೇಲೆ, ಆತ್ಮದ ಮೂಲಕ ಕರ್ಮದ ಮೇಲೆ, ಕರ್ಮದ ಮೂಲಕ ಕರ್ಮದ ಫಲದ ಮೇಲೆ ಬೀಳತ್ತೆ. ಅನ್ನ ಹೇಳುವಂಥದ್ದು ಆತ್ಮನಿಗೆ ಮತ್ತು ಸಾಧನಕ್ಕೆ ಕೊಡುವಂತ ಆಹಾರ. ಏನು ಆಹಾರ ಕೊಡ್ತಿರೋ ಅದರ ಪರಿಣಾಮ ಆ ವಸ್ತು, ವ್ಯಕ್ತಿ, ವಿಷಯ, ವಾತಾವರಣ, ವಾಯುಮಂಡಲದ ಮೇಲೆ ಬೀಳುತ್ತೆ. ಅದಕ್ಕಾಗಿ ಜ್ಞಾನಿಗಳಾಗಿರುವಂತ ಕಾರಣದಿಂದ ಪರಿಶುದ್ಧ ಆಹಾರವನ್ನ ಕೊಡ್ಲಿಕ್ಕೆ ನಾವೇನ್ ಮಾಡೋಣ, ನಿಮಿತ್ತರಾಗೋಣ. ಓಕೆ, ಓಂ ಶಾಂತಿ.